ಗೇಲಿ ಮಾಡ್ತೀರಾ ನಮ್ಮನ್ನು ಬುರುಡೆ ಗ್ಯಾಂಗ್ ಅಂತ? ಉತ್ತರ ಕೊಡಲಿ ಆರ್ ಅಶೋಕ್ ಅವರು, ಸುರೇಶ್ ಕುಮಾರ್ ಅವರು ಉತ್ತರ ಕೊಡಲಿ. ಬ್ರಾಹ್ಮಣರವರು ನನಗೆ ಗೌರವ ಇದೆ, ಗುರುವಿನ ಸ್ಥಾನ ಬ್ರಾಹ್ಮಣ ಅಂತ ಹೇಳಿದ್ರೆ ಗುರುವಿನ ಸ್ಥಾನ. ಅಲ್ಲಿ ಶ್ರಾದ್ದಕ್ಕೆ ಎಷ್ಟು ಖರ್ಚು ಮಾಡ್ತಾರೆ, ಎಷ್ಟು ಶ್ರದ್ಧೆಯಿಂದ ಮಾಡ್ತಾರೆ ಬ್ರಾಹ್ಮಣರು. ಸುರೇಶ್ ಕುಮಾರ್ ಹೇಳ್ತಾರೆ ಆಚಾರಿಗಳನ್ನು ಮನವೊಲಿಸೋಕೆ ನಮಗೆ ಬೈತಾರೆ. ಈಗ ಸುರೇಶ್ ಕುಮಾರ್ ಉತ್ತರ ಕೊಡಲಿ, ಹೋಗಲಿ ಸುರೇಶ್ ಕುಮಾರ್ ಯಾರ್ದು ಬುರುಡೆ ಅಂತ ಹೇಳಿ. ಅಷ್ಟು ನೀವು ಕೇವಲವಾಗಿ ಮಾತಾಡಬಾರ್ದು ಯಾವತ್ತಿಗೂ. ಬುರುಡೆ ಅಂತ ಹೇಳಿದ್ರೆ ಅದೊಂದು ಜೀವ ಇದ್ದಂಥದ್ದು. ಏನಂತ ಹೇಳಿದ್ರೆ ಹೇಳಿ, ಡೆಲ್ಲಿಯಿಂದ ತಂದ್ರು, ಚೆನ್ನೈಯಿಂದ ತಂದ್ರು, ಗಿರೀಶ್ ಮಟ್ಟಣ್ಣ ಲ್ಯಾಬ್ ಇಂದ ತಗೊಂಡು ಬಂದ. ಎಲ್ಲಿ ಹೋದ್ರು ಈಗ ಅವರೆಲ್ಲ ಹಂಗಂದವರು? ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಕಳೆದ 1 ತಿಂಗಳಿಂದ ಬಹುಚರ್ಚಿತವಾಗ್ತಾ ಇರ್ತಕ್ಕಂಥ ವಿಷಯ ಧರ್ಮಸ್ಥಳ ಸರಣಿ ಶವಗಳನ್ನು ಹೂತಿಟ್ಟಿರ್ತಕ್ಕಂಥ ಪ್ರಕರಣ. ನೋಡಿ, ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾತನಾಡ್ತಾನೆ ಬರ್ತಾ ಇದ್ದಾರೆ. ಈಗಾಗಲೇ ಗಿರೀಶ್ ಮಟ್ಟಣ್ಣನವರಿಗೆ, ಮಹೇಶ್ ತಿಮ್ರೋಡಿಗೆ, ಜಯಂತ್ ಆಗಿರ್ಬೋದು, ಜೊತೆಗೆ ಅಭಿಷೇಕ್ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ SIT ಅವರು ಡ್ರಿಲ್ ಮಾಡಿಬಿಟ್ರು. ನಿರಂತರವಾದಂಥ ಪ್ರಶ್ನೆಗಳ ಮುಖಾಂತರ ಅವ್ರ ಕಣ್ಣಲ್ಲಿ ನೀರು ತರಿಸ್ಬಿಟ್ರು. ಇನ್ನೇನು ಜೈಲು ಪಾಲಾಗ್ಬಿಡ್ತಾರೆ, ಬೂಡೆ ಗ್ಯಾಂಗ್, ಈ ರೀತಿಯಾದಂಥ ನಿಮ್ಮದೇ ಆದಂಥ ಹೇಳಿಕೆಗಳನ್ನು ಕೊಡ್ತಾ ಈ ಕೇಸನ್ನು ನಿಮ್ಮೇ ಒಂದು ಅನಲೈಸ್ ಮಾಡ್ತಾ ಪ್ರತಿಯೊಬ್ಬರು ಕೂಡ ಬರ್ತಾ ಇದ್ದಾರೆ. ಆದರೆ ಇವತ್ತು ನೇರವಾಗಿ ಮೊದಲ ಬಾರಿಗೆ ಒಂದಿಷ್ಟು ದಿನಗಳ ನಂತರ SIT ವಿಚಾರಣೆ ನಡೆಸಿದ್ದಾಗಿರ್ಬೋದು, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ರಾತ್ರಿಯವರೆಗೂ ಕೂಡ ವಿಚಾರಣೆ ಎದುರಿಸಿ ಬಂದಿರತಕ್ಕಂಥ ಗಿರೀಶ್ ಮಟ್ಟಣ್ಣನವರು ಮೊದಲ ಬಾರಿಗೆ ಈಗ ಮಾಧ್ಯಮಗಳ ಮುಂದೆ ಕಾಣಿಸ್ಕೊಳ್ತಾ ಇದ್ದಾರೆ. ಅವ್ರನ್ನ ಬಹಳಷ್ಟು ಪ್ರಶ್ನೆಗಳನ್ನು ಕೇಳೋದಿದೆ. ಸರ್, ನಿಜಕ್ಕೂ ಕೂಡ ನಿಮಗೆ SIT ಅವರು ಈ ಚರ್ಚೆ ಆಗ್ತಾ ಇರ್ತಕ್ಕಂಥ ರೀತಿಯಲ್ಲಿ ಏನಾದರೂ ಆ ರೀತಿಯಾದಂಥ ಡ್ರಿಲ್ಗಳು ಮಾಡಿದ್ರ, ನೀವು ಕಣ್ಣಲ್ಲಿ ನೀರು ಹಾಕಿಬಿಟ್ರೆ ಏನಾಯ್ತು ಅಂತ? ಅಲ್ಲ, ಯಾರು ನಮಗೆ ಡ್ರಿಲ್ ಮಾಡ್ತಾರೆ ಅಂತ ಹೇಳಿದಾರಲ್ಲ, ಆ್ಯಕ್ಚುಲಿ SIT ಕಚೇರಿ ಎದುರುಗಡೆ ಅವರೇ ಡ್ರಿಲ್ ಮಾಡ್ತಾ ಇದ್ರು. ನಾವು ನೋಡ್ತಾ ಇದ್ವಲ್ಲ, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಅವರು ಡ್ರಿಲ್ ಮಾಡ್ತಾ ಇದ್ರು. ವಿಚಾರಣೆ ಆಗಿದೆ ನಮ್ದು ನಿರಂತರವಾಗಿ 10 ದಿನ ಆಗಿದೆ, 9-10 ದಿನ ಆಗಿದೆ. ಬೆಳಗ್ಗೆಯಿಂದ ರಾತ್ರಿವರೆಗೆ ಆಗಿದೆ. ಆದರೆ SITಗೆ ಅದರದೇ ಆದಂಥ ವಿಧಾನ ಇದೆ. ನಾವೇನು ಕೊಲೆ ಮಾಡಿಲ್ಲ ಅಥವಾ ಯಾವುದಾದ್ರೂ ಸ್ಕ್ಯಾಂಡಲ್ ಮಾಡಿಲ್ಲ, ಹಗರಣ ಮಾಡಿಕೊಂಡು ನಮ್ಮ ವಿಚಾರಣೆ ಮಾಡಿಲ್ಲ. ಸೊ ಹೀಗಾಗಿ ಅದರದೇ ಆದಂಥ ವಿಧಾನದಲ್ಲಿ, ಅಂದರೆ ಪ್ರಶ್ನೋತ್ತರಗಳ ರೀತಿಯಲ್ಲಿ ಅವರು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಅದಕ್ಕೆಲ್ಲ ಸಮರ್ಪಕವಾಗಿ ಉತ್ತರ ಕೊಟ್ಟಿದ್ದೀವಿ. ವಿಚಾರಣೆ ಇನ್ನೂ ಪೂರ್ತಿಯಾಗಿ ಮುಗಿದಿಲ್ಲ, ಇನ್ನು ಮುಂದನೂ ಕೂಡ ಇದೆ. ಯಾಕಂತ ಹೇಳಿದ್ರೆ, ನಂದು ಸ್ವಿಸ್ ಬ್ಯಾಂಕಿಂದು ಒಂದು ಪಾಸ್ಬುಕ್ ಮರೆತು ಬಂದಿದ್ದೆ. ಈಗ ಬರೀ 2 ದೇಶದಿಷ್ಟೇ ಬಾಕಿ ಇದೆ. ಒಂದು ಮುಸ್ಲಿಂ ದೇಶದ್ದೊಂದು, ಕ್ರಿಶ್ಚಿಯನ್ ದೇಶದ್ದೊಂದು ಬಾಕಿ ಇದೆ. ಎಷ್ಟು ಫಂಡ್ ಬಂತು ಅಂತ ಹೇಳಿ ಆ ಸ್ವಿಸ್ ಬ್ಯಾಂಕಿಂದ ಒಂದು ಮರೆತು ಬಂದಿದ್ದೆ ನಾ ಪಾಸ್ಬುಕ್. ಅದಕ್ಕೆ ತಗೊಂಡು ಹೋಗಕ್ಕೆ ಬಂದೆ. ಎಲ್ಲೋ ಒಂದ್ ಕಡೆಯಿಂದ ಫಾರಿನ್ ಫಂಡ್ ನಿಮಗೆ ಖಂಡಿತವಾಗಿ ಎಲ್ರಿಗೂ ಬರ್ತಾ ಇದೆ ಅನ್ನೋ ರೀತಿಯಾಗಿ ಬಿಂಬಿಸ್ತಾ ಇದ್ವಲ್ಲ ಸರ್, ಆ ಆಂಗಲ್ ಅಲ್ಲಿ ಏನಾದ್ರು ತನಿಖೆ ಆಯ್ತಾ ಅಂತ? ಖಂಡಿತ ತನಿಖೆ ಆಗಿದೆ. ಆನಂತರ ನೋಡಿ, ಈ ಷಡ್ಯಂತ್ರ ಫಾರಿನ್ ಫಂಡ್ ಅನ್ನೋದು ಈಗಲ್ಲ ಅವ್ರು ಹೇಳ್ತಾ ಇದ್ದಿದ್ದು. ವೇದವಲ್ಲಿ ಪ್ರಕರಣದಲ್ಲಿ ಯಾವಾಗ ಪ್ರತಿಭಟನೆ ಮಾಡಿದ್ರು, ಪಾಪ ಆ ಅಮಾಯಕ ಟೀಚರ್ನ ಇವರು ಹತ್ಯೆ ಮಾಡಿ ಲೈವ್ ಆಗಿ ಬರ್ನ್ ಮಾಡಿದ್ರು. ಅವಾಗ ದೊಡ್ಡ ಮಟ್ಟದ ಹೋರಾಟ ಆದಾಗಲೂ ಕೂಡ ದೇವಸ್ಥಾನಕ್ಕೆ ಸಂಚು, ದೇವಸ್ಥಾನದ ವಿರುದ್ಧ ಸಂಚು, ಇದು ನಮ್ಮ ತನಿಖೆ ಅನ್ನೋದು ನಮ್ಮದೇ ಆಶೆ ಆಗಿತ್ತು. ಯಾಕಂದ್ರೆ ಈ ಸಂಚು ಅನ್ನೋದು ಕೊನೆಗೊಳ್ಳಿ, ಮೊದಲು ಷಡ್ಯಂತ್ರ ಅನ್ನೋದು ಕೊನೆಗೊಳ್ಳಿ, ಅದು ಇತ್ಯರ್ಥ ಆಗ್ಲಿ, ಸಾರ್ವಜನಿಕರ ಮುಂದೆನೆ ಇತ್ಯರ್ಥ ಆಗ್ಲಿ, ಸರ್ಕಾರಕ್ಕೂ ಮನವರಿಕೆ ಆಗ್ಲಿ. ಷಡ್ಯಂತ್ರ ಯಾರ್ದು ಆಕ್ಚುಲಿ? ಹೋರಾಟಗಾರದು. ನಾನು ಒಬ್ಬನೇ ಅಲ್ಲ ಹೋರಾಟಗಾರ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರಕ್ಕಿಂತ ಹಿಂದನೂ ಕೂಡ ಅನೇಕ ಜನರು ಹೋರಾಟ ಮಾಡಿದ್ದಾರೆ. ಹೋರಾಟಗಾರರ ಷಡ್ಯಂತ್ರನ ಅಥವಾ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವಂತ ಷಡ್ಯಂತ್ರನ, ಅದು ಮೊದಲು ಜನಸಾಮಾನ್ಯರಿಗೆ ಗೊತ್ತಾಗಬೇಕು ಅನ್ನೋದು ನಮ್ಮ ಆಶೆ ಆಗಿತ್ತು. ಮತ್ತು ನಂದು ಮಾತ್ರ ಕನಿಷ್ಠ 10 ವರ್ಷಗಳ ಹಿಂದಿಂದ ಎಲ್ಲ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ದಾರೆ. ಮೊಬೈಲ್ ಆಯಿತು, ವಾಟ್ಸಪ್ ಆಯಿತು, ಇನ್ಸ್ಟಾಗ್ರಾಮ್ ಆಯಿತು, ಇಮೇಲ್ ಆಯಿತು, ಕಂಟಿನ್ಯೂಸ್ ನನಗನ್ಸಿದ ಮಟ್ಟಿಗೆ ಒಂದು 10 ಇಯರ್ಸ್ದು. ಆನಂತರ ನೋಡಿ, SIT ಮುಂದೆ ಯಾರು ಸುಳ್ಳು ಹೇಳೋಕ್ಕಾಗಲ್ಲ. ಅದರದ್ದು ಒಂದು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ನೀವು ರಾಕೇಶ್ ಅವರು, ನೀವು ರಾಕೇಶ್ ಅವರು ಭೇಟಿಯಾಗಿದ್ರಾ ಅಂತ ಹೇಳಿದರೆ, 18ನೇ ತಾರೀಕಿಗೆ ಬೆಳಿಗ್ಗೆ 9 ಗಂಟೆಗೆ ನೀವು ಸಿಕ್ಕಿದ್ರಾ ಅಂತ ಅವ್ರು ನಮಗೆ ಒಂದಿನ ಕೇಳ್ತಾರೆ. ಕೇಳಿದಾಗ, ಇಲ್ಲ ಸ್ವಾಮಿ ನಾವು ಭೇಟಿ ಆಗಿಲ್ಲ ಅಂದ್ಕೊಳ್ಳಿ ಏನು ಮಾಡ್ತಾರೆ ಗೊತ್ತಾ, ನಾವು ಹೇಳೋಕ್ಕಿಂತ ಮುಂಚೆನೆ ಒಂದು ಇದನ್ನ ನಮ್ದು ಮ್ಯಾಪ್ ಇಟ್ಟಿರ್ತಾರೆ ಮೊಬೈಲ್ದು. ನಿಮ್ಮ ಮೊಬೈಲು ನಮ್ಮ ಮೊಬೈಲು ಕೊಲಾಬರೇಟ್ ಮಾಡಿ ಲೊಕೇಶನ್ ಇದನ್ನ ಮಾಡಿ, ನೋಡಿ ಇಲ್ಲಿ ಈ ದಿನ ನೀವು ಸಿಕ್ಕಿದ್ರಿ ಅಂತ ತೋರಿಸ್ಬಿಡ್ತಾರೆ. ಹಿಂಗಾಗಿ SIT ಮುಂದೆ ಯಾರು ಸುಳ್ಳು ಹೇಳಕ್ಕಾಗಲ್ಲ. ಸೊ ಆ ಒಂದು ಕ್ಯಾಲಿಬರ್ನಲ್ಲಿ SIT ತನಿಖೆ ಆಗ್ತಾ ಇದೆ. ಅವ್ರು ಯಾರನ್ನೂ ಬಿಡಲ್ಲ, ತಪ್ಪಾಗಿದ್ರೆ ಯಾರನ್ನೂ ಬಿಡಲ್ಲ. ಅವರು ಎಲ್ಲರನ್ನೂ ಕೂಡ ನೀಟಾಗಿ ಈ ಒನ್ ಬೈ ಒನ್ ಅವ್ರದೇ ಆದಂಥ ಪ್ಯಾಟರ್ನಲ್ಲಿ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ ನಿರಂತರವಾಗಿ. 10 ದಿನ ಅಂದರೆ ಬೆಳಿಗ್ಗೆ 10 ಗಂಟೆಗೆ ಹೋದವನು ಒಂದೊಂದು ಸಾರಿ ರಾತ್ರಿ 1-2 ಗಂಟೆವರೆಗೆ ಬಂದಿದ್ದ. ಎಲ್ಲ ರೀತಿ ಮಾಡಿದ್ದಾರೆ, ಮಾಡಲಿ, ಇನ್ನೂ ಬೇಕಾದ್ರೆ ಮಾಡಲಿ. ನಂದು ಆಶೆ ಇರೋದು ಒಂದೇ, ಷಡ್ಯಂತ್ರ ನಮ್ಮಿಂತ್ರ ಆಗಿದೆಯಾ ಅನ್ನೋದನ್ನು ಸರ್ಕಾರನೇ ಹೇಳಬೇಕು.
ನಾನು ನಿಮ್ಮ ಮುಂದೆ ಹೇಳಿದ್ರೆ ಏನಂತಾರೆ ಈಗ, ಬಿಡಪ್ಪ ಅವನ ಪರವಾಗಿನೇ ಮಾತಾಡ್ತಾನೆ. ಅದಲ್ಲ, ಷಡ್ಯಂತ್ರ ಆಗಿದೆಯೋ ಇಲ್ಲ ಅಂತೇಳಿ ಸರ್ಕಾರ SIT ವರದಿಯನ್ನ ತೆಗೆದುಕೊಂಡು ಹೇಳ್ಬೇಕಾಗತ್ತೆ. ಜೊತೆಗೆ ನೋಡಿ ಸರ್, ನೀವು ಡೆಲ್ಲಿ ಹೋಗಿದ್ರಿ, ಅಲ್ಲಿ ಹೋಗಿ ಬಂದಿದ್ರಿ, ಜೊತೆ ನಿಮ್ದು ಒಂದು ಟೀಮ್ ನಿಮ್ಮ ಹಿಂದೆ ಕೆಲಸ ಮಾಡ್ತಾ ಇದೆ, ನೀವೆಲ್ಲರೂ ಕೂಡ ಎಲ್ಲರೂ ಒಂದು ಭಾಗವಾಗಿ, ಒಂದು ಗ್ಯಾಂಗ್ ನ ಭಾಗವಾಗಿ ಅಲ್ಲಿ ಇಲ್ಲಿ ಹೋಟೆಲ್ಗಳಲ್ಲಿ ಮೀಟಿಂಗ್ ನಡೆಸ್ತಾ ಇದ್ರಿ. ಈ ತರದೆಲ್ಲ ಚರ್ಚೆಗಳೆಲ್ಲ ಬಂದವು ಸರ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದು. ಹೌದು, ಒಂದು ಟೀಮ್ ಆಗಿ ನಾವು ಕೆಲಸ ಮಾಡ್ತಾ ಇದೀವಿ, ನಿಜ. ಟೀಮ್ ಆಗೇ ಕೆಲಸ ಮಾಡ್ಬೇಕಾಗತ್ತೆ, ಇದೊಂದು ಹೋರಾಟ. ಆನಂತರ ಒಬ್ರು ನಮ್ಮ ಹಿಂದೆ ಏನಂತ ಹೇಳಿದ್ರೆ ಯಾರೋ ಒಬ್ರು ನಮ್ಮ ಹಿಂದೆ ಕೆಲಸ ಮಾಡ್ತಾರೆ, ಖಂಡಿತ ಹೌದು. ಆ ಸೌಜನ್ಯ ಅನ್ನುವಂತ ಶಕ್ತಿ, ಚಾಮುಂಡೇಶ್ವರಿ ಶಕ್ತಿ, ಮಂಜುನಾಥ ಸ್ವಾಮಿ ನಮ್ಮ ಹಿಂದೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಅಣ್ಣಪ್ಪಯ್ಯ ಸ್ವಾಮಿ, ಅವರ ಆಶೀರ್ವಾದ ಇದೆ, ಖಂಡಿತ ಇದೆ. ಚಿನ್ನಯ್ಯ ಸರ್, ಚಿನ್ನಯ್ಯ ಜೈಲಿಗೆ ಹೋಗಿದ್ದೆ ದೊಡ್ಡ ಹಿನ್ನಡೆ ಅನ್ನೋ ರೀತಿಯಾದಂತ ಬಿಂಬಿಸ್ತಾ ಇರ್ತಕ್ಕಂಥ ಕ್ರಿಯೆಗಳು. ಯಾಕಂದ್ರೆ ನೀವು ಚಿನ್ನಯ್ಯನ ಸಪೋರ್ಟ್ ಮಾಡ್ಕೊಂಡು ಬಂದವರು ಚಿನ್ನಯ್ಯನ್ನೇ ಜೈಲಿಗೆ ಕಳಿಸಿದ್ದಾರೆ ಅಂತ ಅಂದಾಗ ಇದೊಂದು ದೊಡ್ಡ ಮಟ್ಟದ ಹಿನ್ನಡೆ, ಇವ್ರದೆಲ್ಲ ಷಡ್ಯಂತ್ರಗಳು ಬಯಲಾದವು ಅನ್ನೋ. ಅಲ್ಲ, ಇಲ್ಲ, ಅದೆಲ್ಲ ಸುಳ್ಳು. ಅದು ಅವರ ಭ್ರಮೆ, ಅವರ ಕಲ್ಪನೆ. ಚಿನ್ನಯ್ಯನು ಜೈಲಿಗೆ ಹೋಗಿದ್ದಕ್ಕೆ ನಡುಕ ಶುರುವಾಗಿದ್ದು ಯಾಗಳ ಕುಟುಂಬಕ್ಕೆ ನಡುಕ ಶುರುವಾಗಿದೆ, ಅವ್ರಿಗೆ ಹಿನ್ನಡೆ. ಯಾಕಂದ್ರೆ ಇದ್ರ ಹಿಂದೆ ಸಾಕಷ್ಟು ನಿಗೂಢತೆಗಳಿದೆ, ಸಮಯ ಬಂದಾಗ ನಾನು ಹೇಳ್ತೀನಿ. ಚಿನ್ನಯ್ಯ ಜೈಲಿಗೆ ಹೋಗಿದ್ದು ಏನಂತ ಹೇಳಿದ್ರೆ ಅದು ಅವ್ರಿಗೆ ನಡುಕ ಬಂದಿದೆ. ಯಾಕಂತ ಹೇಳಿದ್ರೆ ಚಿನ್ನಯ್ಯ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಸೌಜನ್ಯ ಪ್ರಕರಣದ ಅದರ ಒಂದು ಭಾಗ ಅವನು. ಆ ಕಾರಣಕ್ಕೆ ಆತ ಜೈಲಿಗೆ ಹೋಗಿರೋದು ಅಂತ ಅಲ್ಲ, ಅಂದ್ರೆ ಬೇರೆ ಬೇರೆ ಆಂಗಲ್ ಇಂತ್ರನು ಕೂಡ ಅದನ್ನು ಸ್ಟಡಿ ಮಾಡ್ತಾ ಇದ್ದಾರೆ. ಮತ್ತು ಅವನು ಜೈಲಿಗೆ ಹೋಗೋದಕ್ಕೆ ಕಾರಣ ಏನು ಅನ್ನೋದನ್ನ ಸ್ಪಷ್ಟತೆಯನ್ನ SIT ಅವರೇ ಕೊಡಬೇಕಾಗುತ್ತೆ. ನಮಗೂ ಕೂಡ ಗೊತ್ತಿದೆ, ಬಟ್ ಈ ಸಂದರ್ಭದಲ್ಲಿ ನಾವು ಮಾಧ್ಯಮದ ಮುಂದೆ ಹೇಳಕ್ಕಾಗಲ್ಲ. ಅದು ಅನೇಕ ನಿಗೂಢತೆಗಳನ್ನ ಒಳಗೊಂಡಂತ ವ್ಯಕ್ತಿ ಚಿನ್ನಯ್ಯ. ಆತ ಕೊಟ್ಟಿರೋ ಸ್ಟೇಟ್ಮೆಂಟ್ಗೆ ಉಲ್ಟಾ ಹೊಡೆದು ಬಿಟ್ಟರು. ಆ ಕಾರಣಕ್ಕೋಸ್ಕರವಾಗಿ ಅವನ ಮೇಲೆ ಒಂದು ಕೇಸನ್ನು ಹಾಕಲಾಗಿ ಜೈಲಿಗೆ ಕಳಿಸಲಾಗಿದೆ ಅಂತ. ಇನ್ನೊಂದು ಕಡೆ ಗಿರೀಶ್ ಮಠನ್ ಅವರ, ಮಹೇಶ್ ಚಿಮ್ರೊಡ್ಡಿ ಜೊತೆಗೆ ಅವನ ಪರ ವಕೀಲರು ಎಲ್ಲರೂ ಕೂಡ ಆತನನ್ನು ಈಗ ಒಂಟಿ ಮಾಡಿಬಿಟ್ರು, ಎಲ್ಲರೂ ಹಿಂದೆ ಸರ್ಕೊಂಡ್ಬಿಟ್ರು. ಇಲ್ಲ, ಆ ಥರ ಯಾವುದೂ ಇಲ್ಲ. ಚಿನ್ನಯ್ಯನನ್ನ ಇವರು ಹ್ಯಾಂಡಲ್ ಮಾಡಿದ್ದಾರೆ. ಅಂದ್ರೆ ನೋಡಿ, ಎಲ್ಲರೂ ಕೇಳ್ತಾರೆ, ನಿಮ್ಗೆ ಸಹಜವಾಗಿ ಕೇಳ್ತದೆ, ನಿಮ್ ಜೊತೆಗಿದ್ನಲ್ಲ ಅವ್ನಿಗೆ ಹೆಂಗೆ ಹೆದರ್ಸಕ್ ಸಾಧ್ಯ, ಅವನಿಗೆ ಹೆಂಗ ಅಂಶ ಕೊಟ್ರು. ಆದ್ರೆ ಅವನ ಹೆಂಡತಿ ಇದ್ದಿದ್ದು ತಮಿಳ್ನಾಡಿನಲ್ಲಿ, ಮೊದಲೇ ಹೆಂಡತಿ ಇದ್ದಿದ್ದು ಮಂಡ್ಯದಲ್ಲಿ ಇವರ ಬಡ್ಡಿ ದಂಧೆ ಗ್ಯಾಂಗ್ ಏನಿದೆಯಲ್ಲ, ಬಡ್ಡಿ ವಸೂಲಿ, ಅವ್ರು ಹೋಗಿ ಹೆದರ್ಸಿದಾರಲ್ಲಿ. ತಮಿಳ್ನಾಡು ಸತ್ಯಮಂಗಲಕ್ಕೆ ಹೋಗಿ ಅಲ್ಲಿನೂ ಕೂಡ ಒಂದು ಟೀಮ್ ಹೋಗಿ ಹೆದರ್ಸಿದೆ ಅವನ್ನ. ಒಂದ್ ವೇಳೆ ನೀನೇನಾದ್ರೂ ಹುತ್ತಿಟ್ಟ ಶವ ತೋರಿಸ್ಬಿಟ್ರೆ ನಿನ್ ಗಲ್ಲಿಗೆ ಏರಿಸ್ತಾರೆ ಅಂತನೂ ಕೂಡ ಹೆದರ್ಸಿದಾರೆ ಅವನಿಗೆ ಫೋನ್ ಮುಖಾಂತರ. ಅವನು ಫ್ರೀ ಆಗಿದ್ದ, ಅವನ್ ಯಾರು ಕೂಡ ಹಾಕಿದ್ದಿಲ್ಲ. ಅವೆಲ್ಲ ಹೇಳಗಳೆಲ್ಲ ಸುಳ್ಳು. ಅವನು ಆಮೇಲೆ ಹೆದರ್ಕೊಂಡು ಹೇಳಿದಾನೆ, ಸುಳ್ಳು ಹೇಳಿದಾನೆ ಅವನು. ಹಿಂಗಾಗಿ ಹೆದರ್ಸಿದ್ದಾನೆ. ನೋಡಿ, ಅವನು ದುಡಿತಾ ಇರುವಂತ ವ್ಯಕ್ತಿ. ಈಗ ದುಡಿದು ದಿನಗೂಲಿ ಇರೋರಿಗೆ ಹೆದರ್ಸೋದು ಬಹಳ ಸುಲಭ. ಅಂದ್ರೆ ಮೊದಲೇ ಹೆಂಡತಿ ಕಂಡ್ರೆ ಬಹಳ ಹೆದರಿಕೆ ಇತ್ತು ಅವನಿಗೆ. ಹಿಂಗಾಗಿ ಅವನ ಕಡೆಯಿಂದ ಹೆದರ್ಸಿದ್ದಾರೆ, ಅವ್ರ ಪರಿವಾರದವ್ರ ಕಡೆಯಿಂದಗೂ ಕೂಡ ಹೆದರಿಕೆ ಹಾಕಿದ್ದಾರೆ. ದುಡಿಯೋ ವರ್ಗ ರೀ ಅದು. ದುಡಿಯೋ ವರ್ಗಕ್ಕೆ ನೀ ಗಲ್ಲಿಗೆ ಇರ್ತೀಯಾ, ನೀನ್ ಇದನ್ನ ಹಾಕ್ತೀಯಾ ಅಂತ ಹೇಳಿದ್ರೆ. ಆಮೇಲೆ ಕೆಲವೊಬ್ರು ಆಮಿಷನು ಕೊಟ್ಟಿದ್ದಾರೆ. ಆಮಿಷ ಯಾರು ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ರಿಲೇಟಿವ್ ಖುದ್ದಾಗಿ ನನಗೆ ಹೇಳಿದ್ದಾರೆ. ಅಂದ್ರೆ ಅವನು ಉಲ್ಟಾ ಏನು ಹೊಡೆದಲ್ಲ, ಆ ಸಂದರ್ಭದಲ್ಲಿ ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ಅಣ್ಣ ನನ್ಗೆ ಹಿಂಗೆ ತೊಂದರೆ ಕೊಡ್ತಾ ಇದ್ದಾರೆ, ಆಮೇಲೆ ನಿನಗೆ ಮನೆ ಕಟ್ಟಿಸ್ಕೊಡ್ತೀನಿ, ಈ ತರಾನು ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ನಾವು ತಗೊಂಡ್ ಬಂದಿದ್ದೀವಿ. ನೋಡಿ ಸರ್, ಬಂಗ್ಲೆಗುಡ್ಡದಲ್ಲಿ ನಿನ್ನೆ ಒಂದು ದೊಡ್ಡ ಸ್ಫೋಟಕ ತಿರುವು ಅಂತ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿಯವರೆಗೂ ಕೂಡ ಇದು ಗ್ರಾಫ್ ಯಾವ ರೀತಿ ಆಗ್ತಾ ಇದೆ ಅದನ್ನ ಅನಲೈಸ್ ಮಾಡೋದು ಕೂಡ ತುಂಬಾ ಕಷ್ಟ ಆಗುತ್ತೆ. ಜೊತೆಗೆ ಈಗ ಅದೇ ಬಂಗ್ಲೆಗುಡ್ಡದಲ್ಲಿ ಯಾವಾಗ ಈ 9 ಗೂಡೆಗಳು ಆ ತರದ ಅಸ್ಥಿಪಂಜಗಳು ಸಿಕ್ಕುವು ಅನ್ನೋದು ಗೊತ್ತಾಯ್ತು. ಕೆಲವೊಬ್ರು ಮಾಧ್ಯಮಗಳ ಮುಂದೆ ಕುತ್ಕೊಂಡು ಅದು ಪಾಯಿಂಟ್ ಹಾಗಾಗಿಯೇ ಸಿಕ್ಕಿದೆ ಅಲ್ಲ, ಆ ರೀತಿಯಾಗಿ ಸಿಗ್ಲಿಕ್ಕೆ ಕಾರಣ ಕೂಡ ಇದೆ, ಅನಾಥ ವ್ಯಕ್ತಿಗಳು ಅಲ್ಲಿ ಹೋಗಿ ಆತರ ಮಾಡ್ಕೊಳ್ತಾ ಇದ್ರು ಅನ್ನೋ ರೀತಿಯಾಗಿ ಬಣ್ಣ ಕಟ್ಲಿಕ್ಕೂ ಶುರು ಮಾಡಿದ್ದಾರಲ್ವಾ ಸರ್. ಈಗ ನಾನು ಒಂದು ಕೇಳ್ತೀನಿ, ಪಾಯಿಂಟ್ ಅಂತ ಒಬ್ನು ಹೋಗಿ ಮಾಡ್ಕೋತಾನ ಅಂತ ತಿಳ್ಕೊಳ್ಳಿ, ಅದು ಇನ್ನೊಬ್ಬನ ಪಾಯಿಂಟ್ ಅಂತ ಗೊತ್ತಾಗ್ಬೇಕಂದ್ರೆ ಸೈಡ್ ಮಾಡ್ಕೊಂಡವನೇ ಫೋನ್ ಮಾಡಿ ಹೇಳ್ಬೇಕಲ್ಲ. ಈಗ ಬೆಂಗಳೂರಿನಲ್ಲಿ ಒಂದು ಕಡೆ ಒಳ್ಳೆ ಇಡ್ಲಿ ಚಟ್ನಿ ಸಿಗುತ್ತೆ ಅಂತ ಯಾರು ಹೇಳ್ತಾರೆ ಹೇಳಿ, ಅವನು ತಿಂದವನು ಹೇಳ್ತಾನೆ ಇನ್ನೊಬ್ಬರಿಗೆ. ಹಿಂಗಾಗಿ ಜಾಸ್ತಿ ಜನ ಹೋಗ್ತಾರೆ. ಒಳ್ಳೆ ಟೀ ಸಿಗುತ್ತೆ ಅಂತ ಹೇಳಿ ಅವನು ಟೀ ಕುಡ್ದವನು ಹೇಳ್ತಾನೆ. ಹಂಗಿತ್ತ ಅಂತ ಹೇಳಿದ್ರು ಪಾಯಿಂಟ್ ಅಂತ ಹೇಳ್ಬೇಕಾಗಿದ್ದೆ ಯಾರು ಹೇಳಿ? ಸುಸೈಡ್ ಮಾಡ್ಕೊಂಡವನೇ ಹೇಳಕ್ಕಾಗತ್ತಾ? ನೋಡಿ ಇಲ್ಲಿ ಪಾಯಿಂಟ್ ಅಂತ ಹೇಳ್ತಾನೆ. ಮಾಡ್ಕೊಂಡ ಮೇಲೆ ಯಾರನ್ನು ಹುಚ್ಚನ್ನು ಮಾಡ್ತಾ ಇದಾರೆ ಇವರು. ಆಮೇಲೆ ಅಷ್ಟು ಎತ್ತರದ ಮೇಲೆ ಹೋಗಿ ಯಾರಿಗೂ ಹೊರಗಿನವ್ರಿಗೆ ಅದು ಗೊತ್ತೇ ಆಗುದಿಲ್ಲ. ಇದುವರೆಗೆ ಪೊಲೀಸರಿಗಾದ್ರೂ ಗೊತ್ತಿತ್ತೇನ್ರಿ ಸರ್ ಇದು? ಹೌದು, ಅಷ್ಟು ಪಾಯಿಂಟ್ಸ್ ಗಳನ್ನ ತೆಗೆದಾಗ್ಲೂ ಕೂಡ ಬಂಗ್ಲೆಗುಡ್ಡದ ಈ ನಿಗೂಢ ಜಾಗಕ್ಕೆ ಹೋಗಿರಲಿಲ್ಲ, ಯಾರಿಗೂ ಗೊತ್ತಿಲ್ಲ ಅದು. ಆ ನಂತರ ನೋಡಿ, ಬಂಗ್ಲೆಗುಡ್ಡದ ಬಗ್ಗೆ ಒಂದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಬಂಗ್ಲೆಗುಡ್ಡೆ ಅನ್ನೋದು ಮುಂಚೆ ಎಲ್ಲವೂ ಕೂಡ ಇವ್ರದೇ ಈ ಆಚಾರಿ ಕುಟುಂಬದ ಕಾಡು ಅಂತ ಇತ್ತು. ಅದನ್ನ ಪೂರ್ತಿಯಾಗಿ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿದ್ರು, ಮಾಡ್ಕೊಳಕ್ ಎಲ್ಲಾ ಪ್ರಯತ್ನನೂ ಮಾಡಿದ್ರು. ಅಲ್ಲಿ ಅವರ ಎಲ್ಲಾ ವ್ಯಭಿಚಾರಗಳು ವಾಮಾಚಾರಗಳು ಎಲ್ಲ ಅಲ್ಲಿ ನಡೀತಿತ್ತು ಅಂತ ಹೇಳಿ ಸ್ಥಳೀಯರಿಗೆ ಎಲ್ಲಾ ಗೊತ್ತಿದೆ.
ಒಬ್ಬ ದಕ್ಷ DFO ಬಂದಿರೋದ್ರಿಂದ ಆ ಕಾಡನ್ನ ಎನ್ಕ್ರೋಚ್ಮೆಂಟ್ ಮಾಡೋದು, ಭೂಗಳ್ಳತನ ಮಾಡೋದು, ಕಾಡುಗಳ್ಳತನ ಮಾಡೋದನ್ನ ಒಬ್ಬ ದಕ್ಷ DFO ಅವರಿಂದ ನಿಂತೋಗಿದೆ. ಅದರ್ವೈಸ್ ಇವರು ಅರ್ಜಿ ಎಲ್ಲ ಹಾಕ್ಬಿಟ್ಟಿದ್ರು ಸರ್ಕಾರಕ್ಕೂ ಕೂಡ, ಈ ಒಂದು 20 ಎಕರೆ ನಮಗೆ ಕೊಟ್ಬಿಡಿ ಅಂತ ಹೇಳಿ. ಇನ್ನೊಂದು ನೀವು ಗಮನಿಸಬೇಕು ಇದರಲ್ಲಿ, ಆ ಬಂಗ್ಲೆಗುಡ್ಡೆ ಒಂದು ತುದಿಯಲ್ಲಿ ಏನಿದೆ, ನೇತ್ರಾವತಿ ಸ್ನಾನಘಟ್ಟ ಇದೆ, ಇನ್ನೊಂದು ತುದಿಯಲ್ಲಿ ನೇತ್ರಾವತಿ ಬ್ರಿಡ್ಜ್ ಇದೆ, ನದಿಯ ಬ್ರಿಡ್ಜ್ ಇದೆ. ಆ ಬಂಗ್ಲೆಗುಡ್ಡನೆ ಸುತ್ತ ಹಾಕೊಂಡೇ ತಿರುವು ಬರ್ತದೆ ನೋಡಿ. ಯಾವುದೇ ನದಿಯ ದಂಡೆಗಳು ಅದು ಸರ್ಕಾರದ ಅಧೀನದಲ್ಲಿ ಬರ್ತವೆ ಇಡೀ ದೇಶದಲ್ಲಿ. ನೀವು ಗಂಗಾ ನದಿಯಿಂದ ಹಿಡ್ಕೊಂಡು ಗಂಗಾ, ಯಮುನಾ, ಕಾವೇರಿ ಯಾವುದೇ ತಗೊಳ್ಳಿ ನೀವು, ಅದು ಯಾವತ್ತಿಗೂ ಕೂಡ ಒಂದು ಕುಟುಂಬದ ಟ್ರಸ್ಟ್ನ ಸುಪರ್ದಿಯಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ನೇತ್ರಾವತಿ ಸ್ನಾನಘಟ್ಟ ಯಾಕೆ ಇವರ ಕುಟುಂಬದ ಟ್ರಸ್ಟರ್ಗೆ ಕೊಟ್ಬಿಟ್ಟಿದ್ದಾರೆ? ಎಲ್ಲವನ್ನು ಕೂಡ ನಿಯಮಗಳನ್ನ ಗಾಳಿಗೆ ತೂರ್ಬಿಟ್ಟಿದ್ದಾರೆ. ಅಂದ್ರೆ ಇಡೀ ಆ ಬಂಗ್ಲೆಗುಡ್ಡೆ ಏನಿದೆಯಲ್ಲ, ಇಟ್ ಈಸ್ ಸರೌಂಡೆಡ್ ಬೈ ನೇತ್ರಾವತಿ ರಿವರ್, ಎರಡು ಸೈಡ್ ಇಂದ. ಆ ನಂತರ ಮೇಲ್ಗಡೆ ನೀವು ಜೂಮ್ ಮಾಡಿ ನೋಡಿ, ಆ ವಿಡಿಯೋ ಇದ್ದಿದ್ದು ಬುರುಡೆ ತಗೊಂಡು ವಿಡಿಯೋ, ಅಲ್ಲಿ ಒಂದು ಕಟ್ಟೆ ಇದೆ. ಯಾವ ಕಟ್ಟೆ ಅದು? ಅಲ್ಲಿ ಸ್ಥಳೀಯರು ಹೇಳೋದು ಏನು ಅಂತ ಹೇಳಿದ್ರೆ, ಅಲ್ಲಿ ಆ ವಾಮಾಚಾರ ಮಾಡೋದಕ್ಕೆ ಆ ಕಟ್ಟೆಯನ್ನ ನಿರ್ಮಾಣ ಮಾಡಿದ್ರು. ಟಿಪ್ಪು ಸುಲ್ತಾನದ್ದು ಅದು ಇದು ಅಂತ ಏನೋ ಹೇಳ್ತಾರೆ, ಹಳೇದು ಯಾವಾಗೂ ಇದ್ದಿರ್ಬೋದು, ಬಟ್ ಅದು ಮಾತ್ರ ವಾಮಾಚಾರಕ್ಕೆ ಮಾಡತಕ್ಕಂತಹ ಒಂದು ಕಟ್ಟೆಯನ್ನ ಕಟ್ಟಿದ್ರಲ್ಲಿ. ಎಲ್ರಿಗೂ ಗೊತ್ತಿದೆ, ನಾನು ವಿಶೇಷವಾದಂತಹ ಮಾಹಿತಿ ಏನು ಕೊಡ್ತಾ ಇಲ್ಲ, ಆದ್ರೆ ಸ್ಥಳೀಯರಿಗೆ ವಿಶ್ವಾಸಕ್ಕೆ ತಗೋಬೇಕಿಲ್ಲಿ. ಮಾಧ್ಯಮದವ್ರ ಹತ್ತಲ್ಲಿ ದೊಡ್ಡ ದೊಡ್ಡ TV ಚಾನಲ್ ಹೋಗಿರ್ತಾರಲ್ಲ, ಎನ್ಕ್ರೋಚ್ಮೆಂಟು ಪಾಂಗಳಕ್ಕೆ ಹೋಗ್ಲಿ ಸರ್, ಅಲ್ಲೇ ಧರ್ಮಸ್ಥಳ ಸೌಜನ್ಯ ಮನೆಗೆ ಹೋಗ್ಬೇಕಾದ್ರೆ ಎಡಗಡೆ ನೋಡಿ, ಪೂರ್ತಿ ಇಡೀ ಕಾಡಿಗೆ ಬೇಲಿ ಹಾಕೊಂಡಿದ್ದಾರೆ ಈ ಧರ್ಮೋದ್ಯಮಿಗಳು. ಇಡೀ ಕಾಡಿಗೆ, ಅದಕ್ಕೆ ಸಾಕ್ಷಿ ಬೇಕಾ? ಸಾಕ್ಷಿ ಎಲ್ಲಿದೆ ಅಂತ ಕೇಳಿದ್ರೆ ಕಣ್ಣೆದುರುಗಡೆನೆ ಕಾಣ್ತಾ ಇದೆ. ಮುಂಡ್ರಪಾಡಿಗೆ ಹೋಗಂತ ಹೇಳಿ ದಲಿತರು, ಆದಿವಾಸಿಗಳು ಇರ್ತಕ್ಕಂತ ಎಲ್ಲಾ ತೋಟಗಳನ್ನು, ಕಾಡುಗಳನ್ನ ಎಲ್ಲ ಅವ್ರನ್ನ ಓಡಿಸಿ ಇವ್ರು ಬೇಲಿ ಹಾಕೊಂಡಿದ್ದಾರೆ. ಮುಂಡ್ರಪಾಡಿಗೆ ಹೋಗ್ಲಿ, ಇಷ್ಟಿಷ್ಟು TV ಚಾನಲ್ ಬಂದಿದೆಯಲ್ಲ, ಅಲ್ಲಿ ಹೋಗ್ಲಿ, ಅಲ್ಲಿ ನಿಮಗ್ ಕಣ್ಣಾರೆ ಕಾಣ್ತದೆ, ಕಾಡಿಗೆ ಪೂರ್ತಿ ಬೇಲಿ ಹಾಕೊಂಡ್ಬಿಟ್ಟಿದ್ದಾರೆ. ಅದೇ ರೀತಿ ಬಂಗ್ಲೆಗುಡ್ಡೆಗೂ ಕೂಡ ಬೇಲಿ ಹಾಕಿದ್ರು. ಅಲ್ಲಿ ತಮಗೆ ಬೇಕಾದಂತಹ ಎಲ್ಲಾ ವ್ಯಭಿಚಾರಗಳನ್ನ ಮಾಡ್ತಾ ಇದ್ರು ಈ ಗ್ಯಾಂಗು. ನಾನು 2 ವರ್ಷದ ಹಿಂದೆ ಏನು ಹೇಳಿದ್ದೆ, ನನ್ನ ವಿಡಿಯೋಗಳನ್ನು ಕೂಡ ತೆಗೆದು ನೋಡಿ. ಇಲ್ಲಿ ಒಂದು ಸೈಕೋ ಗ್ಯಾಂಗ್ ಇದೆ. ಆ ನಂತರ ಒಂದು 6 ತಿಂಗಳ ಹಿಂದೆನೂ ಕೂಡ ನಾನು ಎಚ್ಚರಿಕೆ ಕೊಟ್ಟಿದ್ದೆ. ಒಂದು 4 ವರ್ಷದ ಮಗು ಕಾಣೆ ಆಗತ್ತೆ. ಹಾಸನದಿಂದ ಬಂದಂತಹ ಮಹಿಳೆ, 4 ವರ್ಷದ ಹೆಣ್ಣು ಮಗು ಕಾಣೆ ಆಗತ್ತೆ. 2 ಗಂಟೆ 3 ಗಂಟೆ ಆದ್ರೂ ಕೂಡ ಅನೌನ್ಸ್ ಮಾಡಕ್ಕೆ ರೆಡಿ ಇರಲ್ಲ ಅವರು. ಅಲ್ಲಿರ್ತಕ್ಕಂತ ಕೆಲವೊಬ್ರು ಸೌಜನ್ಯ ಪರ ಇರುವಂತವ್ರು ನನಗ್ ಫೋನ್ ಮಾಡ್ತಾರೆ, ಮಹೇಶ್ ಶೆಟ್ಟರ್ಗೆ ಫೋನ್ ಮಾಡ್ತಾರೆ. ಮಹೇಶ್ ಶೆಟ್ಟರ್ ನನಗೆ ಹೇಳ್ತಾರೆ, ತಕ್ಷಣನೇ ನಾನು ಇಲ್ಲೇ ಕುತ್ಕೊಂಡು ಜೋರಾಗಿ ನಾನು ಅನೌನ್ಸ್ ಮಾಡ್ತೇನೆ, ಒಂದು ವೇಳೆ ಮಗು ಸಿಗಲಿಲ್ಲ ಅಂತ ಹೇಳಿದ್ರೆ ನುಗ್ತೇವೆ ಅಂತ ಹೇಳಿ, ಈಗಲೇನೆ ನುಗ್ತೇವೆ ಅಂತ ಹೇಳ್ತೇವೆ. ಅವಾಗ ಹೇಳಿ 10 ನಿಮಿಷಕ್ಕೇನೆ ಆ ಮಗುನ ವಾಪಸ್ ತಂದು ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಆ ಮಗುನು ಕೂಡ ಬಂಗ್ಲೆಗುಡ್ಡೆಯಲ್ಲಿ ವಾಮಾಚಾರಕ್ಕೆ ಖಂಡಿತ ಬಲಿಯಾಗ್ತಾ ಇತ್ತು. ಅದ್ರದ್ದು ವಿಡಿಯೋ ನಿಮ್ಗೆ ಕೊಡ್ತೇನೆ, ದಯವಿಟ್ಟು ಹಾಕಿ. 6 ತಿಂಗಳ ಹಿಂದೆ ನಾನು ಏನ್ ಮಾತಾಡಿದ್ದೇನೆ, ಆ ಮಗು ಕಳ್ಕೊಂಡಂತ ತಾಯಿ ಯಾವ ರೀತಿ ಗೋಳಾಡ್ತಾ ಇತ್ತು, ಧರ್ಮಸ್ಥಳದ ಒಳಗಡೆನೆ ಜನಗಳು ಯಾವ ರೀತಿ ಆಕ್ರೋಶಗೊಂಡಿದ್ರು, ಅಲ್ಲಿ ಭಕ್ತಾದಿಗಳು, ದೇವಸ್ಥಾನದ ಭಕ್ತಾದಿಗಳು ಆಕ್ರೋಶಗೊಂಡಿದ್ರು, ಯಾಕೆ ಅನೌನ್ಸ್ ಮಾಡಿಲ್ಲ ಅಂತ ಹೇಳಿ. ಅಂದ್ರೆ ಇವರು ಈಗ ಜನ ಜಾಗೃತರಾಗಿದ್ದಾರೆ, ಅವ್ರಿಗೆ ಮಾಡಕ್ ಆಗ್ತಾ ಇಲ್ಲ. ಹಿಂದೆ ಎಷ್ಟು ಮಾಡಿದ್ದಾರೆ, ಸುಮಾರು ಮಾಡಿದ್ದಾರೆ. ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ನಿನ್ನೆ ವಾರ್ತಾ ಭಾರತಿಯಲ್ಲಿ ಮಂಜುಳಾ ಅನ್ನೋರು ತುಂಬಾ ಚೆನ್ನಾಗಿ ಒಂದು ಸಮಯೋಚಿತವಾದಂತಹ ಪ್ರಶ್ನೆ ಸಹಜವಾಗಿ ಬರೋದು, ಹೌದು ಮತ್ತಿಷ್ಟು ಜನ ಸತ್ತಿದ್ದಾರೆ ಅಂತ ಹೇಳಿದ್ರೆ ಯಾಕೆ ಕ್ಲೇಮ್ ಮಾಡ್ಕೊಳಕ್ ಬರ್ತಾ ಇಲ್ಲ, ವಾರಸುದಾರರು ಯಾಕೆ ಬರ್ತಾ ಇಲ್ಲ, ಅದೊಂದು ಪ್ರಶ್ನೆ ಇದ್ದೇ ಇದೆ ಸರ್. ಯಾಕೆ ಅಂತ ಹೇಳಿದ್ರೆ, ಆಮೇಲೆ ದೂರ ಯಾಕೆ ಕೊಡ್ಲಿಲ್ಲ ನೋಡಿ. ದೂರು ಕೊಡಕ್ ಹೋದಾಗ ಇವ್ರು ಏನ್ ಹೆದರ್ಸ್ ಕಳಿಸ್ತಾರೆ, ಪೊಲೀಸ್ ಸ್ಟೇಷನ್ ಅವರು ಮೊದಲು ಪೊಲೀಸ್ ಸ್ಟೇಷನ್ ಕರೆದು ಎನ್ಕ್ವೈರಿ ಮಾಡಿ ಅವ್ರನ್ನ ಜೈಲಿಗೆ ಹಾಕ್ಬೇಕು, ಪೊಲೀಸರನ್ನೇ ಜೈಲಿಗೆ ಹಾಕ್ಬೇಕು. ಯಾಕಂತ ಹೇಳಿದ್ರೆ ಇವ್ರು ಏನ್ ಹೇಳ್ತಾರೆ ಪೊಲೀಸರು, ಇಲ್ಲ ನೀನ್ ದೂರು ಕೊಡಬಾರ್ದು, ನೀನ್ ದೂರು ಕೊಟ್ರೆ ಏನೋ ದೇವಸ್ಥಾನಕ್ಕೆ ಅಪಮಾನ ಆಗುತ್ತೆ, ಹೋಗು ನೀನ್ ಮೇಲೆ ದಣಿಗಳಿಗೆ ಭೇಟಿಯಾಗು ಅಂತ ಕಳಿಸ್ತಾರೆ. ಈ ದಣಿಗಳು ಏನ್ ಹೇಳ್ತಾರೆ, ಪೂಜ್ಯರು ಅಂತ ಅನಿಸ್ಕೊಳ್ಳೋರು, ದೂರು ಕೊಡಬಾರ್ದು ನೀವು, ಆಯ್ತು ಅದು ಮಂಜುನಾಥ ಸನ್ನಿಧಿಗೆ ತಲುಪಿದೆ ಅಂತ ತಿಳ್ಕೊ ನಿನ್ ಮಗುನ, ಅಪಮಾನ ಆಗುತ್ತೆ ನೀವು ಪೊಲೀಸ್ ಸ್ಟೇಷನ್ ದೂರು ಕೊಟ್ರು ಅಂತೇಳಿ ಹೆದರ್ಸಿ ಕಳಿಸಿದ್ದಾರೆ. ಆ ನಂತರ ಈಗ SIT ರಚನೆ ಆದ್ಮೇಲೆ ಅನೇಕ ದೂರು ಬಂದಿದ್ದಾವೆ ಸರ್, ಅದನ್ನ ಮಾಧ್ಯಮದವರು ಪ್ರಸಾರ ಮಾಡ್ತಾ ಇಲ್ಲ. ಅನೇಕ ಜನರು ಎಲ್ಲಿ ಬಾಗಲಕೋಟೆ, ಹೌದು ಗದಗ, ಬಾಗಲಕೋಟೆ, ತಮಿಳುನಾಡು, ಕೇರಳ ದೂರು ಬರ್ತಾ ಇದೆ, ಸುಮಾರು ದೂರು ಬಂದಿದೆ. ಮಾಧ್ಯಮದವರು ಅದನ್ನು ಪ್ರಚಾರ ಮಾಡ್ತಾ ಇಲ್ಲ ಇಷ್ಟೇ. ಆ ನಂತರ ಅಲ್ಲಿನೇ ವಿಟ್ಲದಲ್ಲಿ ಒಬ್ಬ ಹುಡುಗ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಯಾವುದು ಪುಂಜಾಲ್ಕಟ್ಟೆ ಇದರಲ್ಲಿ, ನಿತಿನ್ ಅಂತ. 2 ಸಹೋದರರು, ನನ್ನ ತಂಗಿ ಕಾಣೆಯಾಗಿ 14 ವರ್ಷ ಆಯ್ತು, ಇನ್ನೂ ಸಿಕ್ಕಿಲ್ಲ ಅಂದ್ಮೇಲೆ ಮೊನ್ನೆಗೆ ದೂರು ದಾಖಲೆ ಮಾಡಿದ್ರು. ಕಾಣೆಯಾಗಿದ್ದು ಹೇಮಲತಾ ಅನ್ನುವಂತ ಅವಳ ತಂಗಿ, ಆ ವಾಸಂತಿಯನ್ನು ಅವಳು ಕರ್ಕೊಂಡು ಹೋಗಿ ಇಲ್ಲಿ ಧರ್ಮಸ್ಥಳ ಬಿಟ್ಟಿದ್ದಾಳೆ. ಸೊ ಅದೆಲ್ಲ ತನಿಖೆ ಆಗ್ಬೇಕಲ್ಲ.
ದೂರು ಕೊಟ್ಟವ್ರು ಇದ್ದಾರೆ. ಓಕೆ ಆದ್ರೆ ಇನ್ನೂ ದೂರು ಕೊಡೋದು ಬರೋದು ಬೇಡ ಅಂತ ಹೇಳಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಅರೆಸ್ಟ್ ಮಾಡುವಂತ ಒಂದು ಸಂಚು ರೂಪಿಸಿದ್ರು. ಅದು ನಿಜವಾದ ಸಂಚು, ಒಳ ಸಂಚು, ಅದು ಷಡ್ಯಂತ್ರ. ಜೊತೆಗೆ ಮನಾಫ್ ಅವ್ರನ್ನ ವಿಚಾರಣೆ ಮಾಡಲಾಯ್ತು, ಅಭಿಷೇಕ್ ಅವ್ರನ್ನ ವಿಚಾರಣೆ ಮಾಡಲಾಯ್ತು. ಈ ತರ ಕೆಲವೊಂದು ವ್ಯಕ್ತಿಗಳನ್ನ ವಿಚಾರಣೆ ಮಾಡಿದ ನಂತರ ಜಯಂತ್ ಅವರು, ವಿಠಲ್ ಗೌಡ, ಎಲ್ಲರೂ ಹೊರಗೆ ಬಂದ್ಮೇಲೆ ವೆರಿ ಕಾನ್ಫಿಡೆಂಟ್ ಆಗಿ ಮಾತನಾಡ್ತಾ ಇದ್ದಾರೆ. ಅಲ್ಲಿಯವರೆಗೂ ಅವ್ರನ್ನ ಯಾವ್ಯಾವ ರೀತಿಯಾಗಿ ಬಿಂಬಿಸಲಾಯ್ತು ಅದ್ರ ತದ್ವಿರುದ್ಧ, ಯಾಕೆಂದ್ರೆ ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ, ಜೋಶ್ನಲ್ಲಿ ಮಾತನಾಡ್ತಾರೆ, ಪಾಸಿಟಿವ್ ವೈಬ್ಸ್ ಅಲ್ಲಿ ಮಾತನಾಡ್ತಿದ್ದಾರೆ, ಎಲ್ಲ ಸತ್ಯ ಹೊರಗೆ ಬರುತ್ತೆ ನೋಡ್ತಾ ಇರಿ ಅಂತ ಹೇಳ್ತಿದ್ದಾರೆ. ಈಗ ಕೆಲವೊಂದು ಚರ್ಚೆ ಆಗ್ತಾ ಇರೋದು SIT ಎಲ್ಲೋ ಒಂದ್ ಕಡೆ ತನಿಖೆ ಬೇರೆ ಕಡೆ ಸಾಕ್ತಾ ಇದೆ, ಇದೆಲ್ಲೋ ಈ ಕೇಸ್ ಎಲ್ಲೋ ಮಕಾಡೆ ಮಾಡ್ಕೊಂಡ್ಬಿಡುತ್ತೆ, ಎಲ್ಲೋ ಬೇರೆ ನಡೀತಾ ಇದೆ ಅನ್ನೋ ರೀತಿಯಾಗೂ ಕೂಡ ಚರ್ಚೆಗಳು ನಡೆದು. ಇಲ್ಲ ನೋಡಿ, ಹೊರಗಡೆ ಬಂದ ಮೇಲೆ ಕಾನ್ಫಿಡೆಂಟ್ ಅಲ್ಲ, ಒಳಗಡೆ ವಿಚಾರಣೆಗೆ ಹೋಗಕ್ಕಿಂತ ಮುಂಚೆನೂ ಕೂಡ ನಾವೆಲ್ಲರೂ ಕೂಡ ಕಾನ್ಫಿಡೆಂಟ್ ಆಗಿನೇ ಇದ್ವಿ. ಆಮೇಲೆ ಇನ್ನೊಂದು ಗಮನಿಸಬೇಕು ನೀವು, ನಾವು ಯಾರು ಕೂಡ ಆಂಟಿಸಿಪೇಟರಿ ಬೇಲ್ ತಗೊಂಡಿಲ್ಲ, ಹೌದಾ? ಈ ಮಾತನ್ನ ನಾನು ಮೊದಲೇ ದಿನಾನೇ ಹೇಳಿದ್ದೆ, ಪ್ರಾರಂಭದಲ್ಲೇನೆ ಹೇಳಿದ್ದೆ, ನಾವು ಯಾವುದೇ ರೀತಿಯಾದಂತ ಆಂಟಿಸಿಪೇಟರಿ ಬೇಲ್ ತಗೊಳ್ಳಲ್ಲ. ರಾಜಕೀಯ ಪಿತೂರು ಮಾಡಿ ಜೈಲಿಗೆ ಹಾಕಿದ್ರೆ ಹಾಕ್ಲಿ, ಗಾಂಧೀಜಿಯ ತತ್ವವನ್ನ ಪಾಲಿಸಿ ನಾವು ಜೈಲಿಗೆ ಹೋಗ್ಬರ್ತೀವಿ. ಯಾಕಂದ್ರೆ ನಮಗೆ ಆತ್ಮವಿಶ್ವಾಸ ಇದೆ, ನಮಗ್ ನಂಬಿಕೆ ಇದೆ, ನಮಗ್ ಗೊತ್ತಿದೆ ನಾವೇನು ತಪ್ಪು ಮಾಡಿಲ್ಲ ಅಂತೇಳಿ. ಹಿಂಗಾಗಿ ನಾವೆಲ್ಲರೂ ಕೂಡ ಆತ್ಮವಿಶ್ವಾಸದಿಂದನೇ ಇದ್ವಿ. ಇವ್ರು 1000 ಹೇಳಿ ಸರ್, 1000 ಲಕ್ಷ ಸರಿ ಸುಳ್ಳು ಸುದ್ದಿ ಹೇಳಿ, ಬಟ್ ನಮಗ್ ಗೊತ್ತಿರ್ತದಲ್ಲ. ಈಗ ಯಾವನಾದ್ರೂ ಒಬ್ಬನು ಕೊಲೆ ಮಾಡಿದ್ರೆ, ಕಳ್ಳತನ ಮಾಡಿದ್ರೆ ಅವನಿಗೆ ಒಳಗಡೆ ಏನು ಕಳ್ಳನ ಮನಸ್ಸು ಉಳ್ಳುಳಗಂತಾರಲ್ಲ, ಹಂಗಿರ್ತದೆ. ನಮ್ಗೆ ಆ ಥರ ಇಲ್ಲ. ಇವ್ರು ಆಂಟಿಸಿಪೇಟರಿ ಬೇಲ್ ತಗೊಳಕ್ ಓಡಾಡಿದ್ದಾರೆ, ಇವ್ರು ತಗೊಂಡಿಲ್ವಾ? ಇವ್ರ ಕೇಸ್ ಆದಾಗ, ಕಲ್ ತೂರಾಟ ಆದಾಗ, ಇದನ್ನಾದಾಗ ಇವ್ರಿಗೆ ಆಂಟಿಸಿಪೇಟರಿ ತಗೊಂಡಿದ್ರು. ನಮ್ಮ ಹುಡುಗರು ಒಬ್ರು ಆಂಟಿಸಿಪೇಟರಿ ಬೇಲ್ ತಗೊಳ್ಳಿಲ್ಲ. ತಪ್ಪೇ ಮಾಡಿಲ್ಲ ಅಂದ್ರೆ ನಾವ್ ಯಾಕೆ ಆಂಟಿಸಿಪೇಟರಿ ಬೇಲ್ ತಗೋಬೇಕು? ಪಿತೂರು ಮಾಡಿ ಜೈಲಿಗೆ ಹಾಕಿದ್ರೆ ಹಾಕ್ಲಿ, ಜಗತ್ತು ಅದನ್ನು ನೋಡ್ಲಿ. ನಂದು ಒಂದೇ ಪ್ರಶ್ನೆ ಸರ್, SITಗಾಗ್ಲಿ ಅಥವಾ ಸರ್ಕಾರಕ್ಕಾಗ್ಲಿ ಪೊಲೀಸರಿಗಾಗ್ಲಿ, ಒಂದು ವೇಳೆ ನೀವು ನಮ್ಮನ್ನೇ ಅಪರಾಧಿಗಳಂತ ಮಾಡೋದಾದ್ರೆ, ನಮ್ಮನ್ನ ಆರೋಪಿ ಮಾಡಿ ನಮ್ಮ ಮೇಲೆ FIR ಮಾಡೋದಾದ್ರೆ, ಈ ಕೆಲಸಕ್ಕೆ SIT ಯಾಕೆ ಬೇಕಾಗಿತ್ತು? ಇದನ್ನ ಧರ್ಮಸ್ಥಳದ ಔಟ್ಪೋಸ್ಟ್ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಈ ಕೆಲಸ ಮಾಡ್ತಾ ಇದ್ದ, ಧರ್ಮಸ್ಥಳದ ಒಬ್ಬ PSI ಕೆಲಸ ಮಾಡ್ತಾ ಇದ್ದ. ಇಲ್ಲಿವರೆಗೆ ಆಗಿದ್ದೇನು? ಪದ್ಮಲತಾ ಕೇಸಲ್ಲಿ ಯಾರು ಕಂಪ್ಲೇಂಟ್ ಕೊಡಕ್ ಬಂದ್ರು ಆ ಹುಡುಗನ್ನೇ ಜೈಲಿಗೆ ತಳ್ಳಿದ್ರು. ವೇದವಲ್ಲಿ ಪ್ರಕರಣದಲ್ಲಿ ಅವ್ರ ಗಂಡನಿಗೆ ಜೈಲಿಗೆ ತಳ್ಳಿದ್ರು. ಯಾವ್ಯಾವ ಪ್ರಕರಣದಲ್ಲಿ ಹೋರಾಟ ಮಾಡಕ್ ಮುಂದೆ ಬರ್ತಾರೆ ಅವ್ರನ್ನೇ ಆರೋಪಿ ಮಾಡಿಬಿಡ್ತಾರೆ ಪೊಲೀಸರು. ಸೊ ಈ ಕೇಸಲ್ಲಿ ನಮ್ಮನ್ನ ಆರೋಪಿ ಮಾಡಿದ್ರೆ SIT ಯಾಕೆ ಬೇಕಾಗಿತ್ತು? ಇಷ್ಟು ಖರ್ಚು ಮಾಡ್ಕೊಂಡು ಒಬ್ಬ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಮಾಡ್ತಿದ್ದ ಚಂದ್ರಶೇಖರಯ್ಯ ಅಂತೇಳಿ. PSI ಹುದ್ದೆಯನ್ನು ಅಲಂಕರಿಸಿದವರು, ಜೊತೆಗೆ ತುಂಬಾ ಈ ವಿಷಯದಲ್ಲಿ ಸೂಕ್ಷ್ಮವಾದಂತ ಹೆಜ್ಜೆಗಳನ್ನು ಇಡ್ತಾ ಇರೋರು ಗಿರೀಶ್ ಭಟ್ಟನ್ ಅವರು. ಎಲ್ಲೋ ಒಂದ್ ಕಡೆ ಸುಜಾತಾ ಭಟ್ ಅಂತವ್ರನ್ನು ಸೇರಿಸ್ಕೊಂಡು ಈ ಕೇಸ್ನಲ್ಲಿ ಜನರಿಗೆ ಒಂದೆಲ್ಲ ಅಪನಂಬಿಕೆ ಬರೋ ರೀತಿಯಾಗಿ ಆಗಬಿಡ್ತಾರೆ. ಇಲ್ಲ ಸರ್, ಇಲ್ಲ. ನೋಡಿ, ಸುಜಾತಾ ಭಟ್ ಅವ್ರ ಪ್ರಕರಣ ಏನಿದೆ ಅದು ಪೂರ್ತಿ ಅವರು ಈ ಮೀಡಿಯಾ ಟ್ರಯಲ್ದು ಬಲಿಪಶು. ಸ್ಯಾಟಲೈಟ್ ಚಾನೆಲ್ನವರು ಏನು ಮೀಡಿಯಾ ಟ್ರಯಲ್ ಮಾಡಿದ್ರು, ಮತ್ತೆ ಸೋಷಿಯಲ್ ಮೀಡಿಯಾ ಟ್ರೋಲ್ಗಳಲ್ಲಿ ಕೆಟ್ಟದಾಗಿ ಬೈದರು. ಹಿಂಗಾಗಿ ಅವರು ಭಯ ಪಟ್ಕೊಂಡಿದ್ದಾರೆ, ಬಿಟ್ಟರೆ ಬೇರೆ ಏನೂ ಇಲ್ಲ. ಆನಂತರ ನೀವು ಹೀಗೇನಿಗೆ ಬೆಳಗ್ಗೆ 8-8:30 ಆಗಿದೆ, ನಾನು 5:00 ಹೋಗಿದ್ದೇನೆ ಅವ್ರ ಮನೆಗೆ. ಅಂದ್ರೆ ಅವ್ರ ಎಲ್ಲಿ ಸುಜಾತಾ ಭಟ್ ಅವ್ರಿಗೆ, ಅಂದ್ರೆ ಅವ್ರ ಬಗ್ಗೆ ತಿಳ್ಕೊಳಕ್ಕೆ. ಆ್ಯಕ್ಚುಲಿ ಇವ್ರು ಹೇಳ್ತಾ ಇರೋದು ನಿಜನಾ ಸುಳ್ಳ? ಅವರು ಒಂದು ಪಾರ್ಕಲ್ಲಿ, ದೇವೇಗೌಡ ಪೆಟ್ರೋಲ್ ಬಂಕ್ ಎದುರುಗಡೆ ಒಂದು ಪಾರ್ಕ್ ಇದೆಯಲ್ಲ, ಅಲ್ಲಿ BDA ಪಾರ್ಕ್ ಇದೆ, ಅಲ್ಲಿ ಅವ್ರು ಏನು ಹೇಳಿದ್ರು, ನಾವು ಜ್ಯೂಸ್ ಮಾರ್ತೀವಿ ಇಬ್ರು ಅಂತ ಹೇಳ್ಕೊಂಡು. ನಾನು ಹೋಗಿದ್ದೆ 8-8:30 ಬೆಳಿಗ್ಗೆ. ನೋಡಿದ್ರೆ ಪಾಪ ಇಬ್ರು ಅಜ್ಜ ಅಜ್ಜಿ ಸರ್, ವಯಸ್ಸಾದವರು, more than 60+ ಇದ್ದವರು. ಆಕೆ ಎಲ್ಲ ಇದನ್ನ ವ್ಯಾಪಾರ ಆದ್ಮೇಲೆ ಖಾಲಿ ಕ್ಯಾನ್ ಹಿಡ್ಕೊಂಡು ಇಬ್ರು ಒಬ್ಬರೊಬ್ಬರ ಕೈ ಹಿಡ್ಕೊಂಡು ಆಸರೆಗೆ ಇಟ್ಕೊಂಡು ಇಬ್ಬರೇ ಬರ್ತಾ ಇದ್ದಾರೆ ರೋಡ್. ಯಾರ್ಯಾರು? ಸುಜಾತಾ ಭಟ್ ಮತ್ತೆ ಅವ್ರ ಜೊತೆಗೆ ಇನ್ನೊಬ್ರು ಇದ್ರು, ಪ್ರಸಾದ್ ಅಂತ ಹೇಳಿ, ಲಿವಿಂಗ್ ಟುಗೆದರ್ ಗಂಡ ಅಂತ ಅವ್ರು ಹೇಳ್ಕೊತಿದ್ರು. ಆಕ್ಚುಲಿ ಮದುವೆ ಆಗಿಲ್ಲ, ಲಿವಿಂಗ್ ಟುಗೆದರ್. ಅಂದ್ರೆ ಲಿವಿಂಗ್ ಟುಗೆದರ್ ಅಂದ್ರೆ ಈ ಕಪಲ್ ತರ, ತರುಣರು ಏನು ಆ ತರ ಅಲ್ಲ, ವಯಸ್ಸಾದ್ಮೇಲೆ ಒಬ್ರಿಗೊಬ್ರಿಗೆ ಆಶ್ರಯ ಇರೋಕೆ ಅವ್ರು ಮಾಡ್ಕೊಂಡಂತ ವ್ಯವಸ್ಥೆ. ಇಬ್ರು ಒಬ್ರು ಕೈ ಹಿಡ್ಕೊಂಡು ಆಸರೆಗೋಸ್ಕರ ಕ್ಯಾನ್ ಹಿಡ್ಕೊಂಡು ಬರ್ತಾ ಇದ್ದಾರೆ. ಅಂತವ್ರು ನೋಡಿದ್ರೆ ಯಾರ್ದಾದ್ರೂ ಮನಸ್ಸು ಕರಗ್ತದೋ ಇಲ್ಲ. ಅವರು ಪದೇ ಹೇಳ್ತಾ ಇದ್ರು, ನನಗೆ ನ್ಯಾಯ ಬೇಕು, ನನ್ನ ಆಸ್ತಿ ಹೋಗಿದೆ ಅಂತ ಹೇಳಿ. ಆ ನಂತರ ನನಗನ್ಸಿದ ಮಟ್ಟಿಗೆ ಇದುವರೆಗೂ ಕೂಡ ನನಗನ್ಸಿದ್ದು ಒಂದು, ಅವ್ರ ಆಸ್ತಿ ಹೋಗಿದ್ ನಿಜ ಪರಿಕದಲ್ಲಿ, ಅದು ಗೊತ್ತಿದೆ, ಎಲ್ರಿಗೂ ಕೂಡ ಗೊತ್ತಿದೆ. ಇವ್ರ ಆಸ್ತಿ ಏನಿಗೆ ಧರ್ಮೋದ್ಯಮಿಗಳಿಗೆ ಹೆಂಗ್ ಬಂತು? ಒಂದೇ ಪ್ರಶ್ನೆ. ಆ ನಂತರ ಅವರು ನನ್ನ ಮುಂದೆ ಹೇಳಿದ್ದೇನಂತಾರೆ, ನನ್ನ ಮಗಳಿದ್ದಾಳೆ. ಮಗಳು ಇದ್ದಾಳೆ ಅನ್ನೋದು ನಾನು ನಂಬಿಲ್ಲ, ಯಾಕಂದ್ರೆ ಯಾವುದೇ ದಾಖಲೆ ಫೋಟೋ ತೋರಿಸಿಲ್ಲ. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ಆಕ್ಚುಲಿ ಅವರು ಶೋಷಣೆಗೆ ಒಳಗಾಗಿದ್ದಾರೆ ಅಲ್ಲಿ, ಅದನ್ನ ಅವ್ರಿಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ. ಸುಜಾತಾ ಭಟ್ಗೆ
ಓಕೆ ಓಕೆ ಇದನ್ನಾಗಿದೆ. ಅದನ್ನ ಅವ್ರಿಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ. ಆಮೇಲೆ ಒಂದು ಹೆಣ್ಮಗಳು ನೋಡಿ ತನಗಾಗಿರೋದನ್ನ ನೇರ ಮೀಡಿಯಾ ಮುಂದೆ ಹೇಳ್ಕೊಳ್ಳೋದು ಎಲ್ರಿಗೂ ಅದು ಆಗಲ್ಲ, ಮುಜುಗರ ಆಗುತ್ತೆ, ಒಂದು ಸೋಷಿಯಲ್ ಸ್ಟಿಗ್ಮಾಟೈಸೇಷನ್ ಆಗುತ್ತೆ. ಮೇ ಬಿ ಅದ್ರ ಸಲುವಾಗಿ ಏನಾದ್ರು ಸುಜಾತ ಭಟ್ ಮಗಳನ್ನ ಏನಾದ್ರು ತಂದಿದಾರೋ ಏನೋ, ಇನ್ನು ಅದನ್ನ ತನಿಖೆ ಮಾಡಬೇಕು. ತನಿಖೆ ಮಾಡ್ದೇನೆ ಸುಮ್ಮನೆ ಅವ್ರನ್ನ ಸ್ಟಿಗ್ಮಾಟೈಸೇಷನ್ ಮಾಡಿದ್ರೆ ಆನಂತರ SIT ಯಲ್ಲಿ ಆಗಿದ್ದು ನಾನು ಹೇಳ್ತಾ ಇದ್ದೀನಿ. ಕೊನೆಯ ದಿನ ಒಂದು ಲೆಟರ್ ತಂದು ತೋರಿಸಿದ್ರು ನನಗೆ, ನೋಡಿ ಇದು ನೀವು ಕನ್ಫೆಷನ್ ಸುಜಾತ ಭಟ್ಟಿಗೆ ಬರ್ದಿದ್ದೀರ ಅಂತ ಹೇಳಿ. ನಾನ್ ನೋಡಿ ಹೌಹಾರಿದೆ ಅದನ್ನ. ಏನಂತ ಹೇಳಿದ್ರೆ ನಾನು ಬರ್ದಿದ್ದೀನಿ ಅಂತ, ಅದನ್ನ ನೀನ್ ಹಿಂಗಿಂಗ ಸಂಚು ಮಾಡ್ಬೇಕು, ಈ ತರ ನೀನು ಹೇಳ್ಬೇಕು ಅಂತ ನನ್ನ ಹ್ಯಾಂಡ್ ರೈಟಿಂಗ್ ನಲ್ಲಿ ನಾನು ಹ್ಯಾಂಡ್ ರೈಟಿಂಗ್ ನೋಡ್ಕೊಂಡೆ. ಇದು ಜನ್ಮದಲ್ಲಿ ನಾನು ಈ ತರ ಬರೆಯಲ್ಲ, ನನ್ನ ಹ್ಯಾಂಡ್ ರೈಟಿಂಗ್ ನೋಡಿ ಅಂತ ಹೇಳಿ ಇಮಿಡಿಯೇಟ್ ಆಗಿ ನನ್ನ ಬ್ಯಾಗ್ ಅಲ್ಲಿ ನಾನೇ ಬರ್ದಿದ್ದು ಕನ್ನಡದಲ್ಲಿ ಬರ್ದಿದ್ದು ಒಂದಿಷ್ಟು ಲೆಟರ್ ಇದ್ದು, ತಗೊಳ್ಳಿ ಇದನ್ನ ಅಂತ ಹೇಳಿ. ಆ ಲೆಟರ್ ನಲ್ಲಿ ಇದೆ ಕುಲದೇವತಾ ಪ್ರಸನ್ನ. ನಾನು ಯಾವತ್ತಿಗೂ ಕುಲದೇವತಾ ಪ್ರಸನ್ನ ಸ್ಟಾರ್ಟ್ ಮಾಡೋದೇ ಇಲ್ಲ. ನಾನು ಬರೆಯೋದು ಹೇ ಶಾರದೆ ಅಂತಾನೆ ನಾನು ಪ್ರತಿಯೊಂದನ್ನು ಕೂಡ ಬರೆಯೋವನಿಗೆ ಸ್ಟಾರ್ಟ್ ಮಾಡೋದು. ನೀವು ನೋಡ್ಬೇಕಾರೆ ಇವತ್ತು ನನ್ನ ಇದರಲ್ಲಿ ನೋಡಿ ನೇರ ಇದು ಪ್ಲಾಂಟ್ ಮಾಡಕ್ ತಂದಿದ್ದಾರೆ. ಒಬ್ಬ ನಕಲಿ MD TV ಚಾನೆಲ್ ಅವ್ನು ಬಂದ್ ಕೊಟ್ಟ. ಅದು ಸಂಚು. ಹೋರಾಟಗಾರನ ಸಿಕ್ಕಿ ಹಾಕ್ಸೋದಕ್ಕೆ ಪ್ರಯತ್ನ ನಡೀತಾ ಇದ್ದಾವಲ್ಲ, ಅದು ಸಂಚು, ಅವುಗಳು ಷಡ್ಯಂತ್ರ, ಅದು ತನಿಖೆ ಆಗ್ಬೇಕು. ನಾನು ನೇರವಾಗಿ ಹೇಳಿದೆ, ನೋಡಿ ಇದು ಪ್ಲಾಂಟ್ ಮಾಡಿದ್ದೆ ಇದನ್ನ. ಅವ್ರು ನನಗೆ ಕೇಳಿದ್ರು, ನೀವು ಕನ್ಫೆಷನ್ ಲೆಟರ್ ನಿಮ್ದು ಅಂತೇಳಿ ಒಬ್ಬ ಅಧಿಕಾರಿಗಳು. ಅಲ್ಲ, ಇದು ತನಿಖೆ ಮಾಡಿಬೇಕಾರೆ ಇದ್ರ ಬಗ್ಗೆ ನಾನು ರೆಡಿ ಇದ್ದೀನಿ, ಕರ್ಸ್ರಿ ಅವ್ನು ಯಾವನು ತಂದು ಕೊಟ್ಟಿದ್ದಾನೆ ಲೆಟರ್. ನಮ್ಗೆ ಕಾನ್ಫಿಡೆನ್ಸ್ ಇದೆ. ನಾವು ಆ ಥರ ಒಬ್ಬ ವಯಸ್ಸಾದ ಮುದುಕಿ ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿದ್ರೆ, ಮಹೇಶ್ ಶೆಟ್ಟರಿಗೆ ಹೇಳಿದ್ರೆ ಪಾಪ ಆಶ್ರಯ ಕೊಟ್ಟಾರ, ಅವರು ಅನ್ನ ಹಾಕಿದ್ದಾರೆ, ಆಶ್ರಯ ಕೊಟ್ಟಿದ್ದಾರೆ. ನಾಳೆ ನಿಮ್ಗೆ ಯಾರಾದರೂ ಒಬ್ರು ಅಸಹಾಯಕ ವ್ಯಕ್ತಿ ಬಂದ್ರೆ ನೀವು ನಿಮ್ಮ ಕೈಲಾದಂಥ ಸಹಾಯ ಮಾಡೇ ಮಾಡ್ತೀರಾ. ಪ್ರತಿಯೊಂದಕ್ಕೂ DNA ಟೆಸ್ಟ್ ಮಾಡ್ಕೊಂಡು ಬಾ ಅಂತೀರಾ, ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡ್ಬಾ ಅಂತ ಹೇಳ್ತೀರಾ? ಆಗಲ್ವಲ್ಲ. ನಾವು ಸೋಷಿಯಲ್ ಆಕ್ಟಿವಿಸ್ಟ್ ಯಾರು ನಂಬ್ಕೊಂಡು ಬಂದಿರ್ತಾರೆ, ಅವಾಗ ನಾವು ಆಯ್ತಮ್ಮ ಅಂತ ಹೇಳಿರ್ತೀವಿ. ಓಕೆ, ಇದರ ಜೊತೆಗೆ ನೋಡಿ, ಈಗ ಈ ಎಲ್ಲ ನಡೀತಾ ಇರತಕ್ಕಂಥ ಇವತ್ತಿನ ನಿನ್ನೆ ಬೆಳವಣಿಗೆ, ಬಂಗ್ಲೆಗುಡ್ಡದ ಬೆಳವಣಿಗೆ, ಸಿಕ್ಕಿರ್ತಕ್ಕಂಥ ಅವಶೇಷಗಳು, ಅದಕ್ಕೆ ಸಂಬಂಧಪಟ್ಟಾಗ ಏನು ಹೇಳ್ತೀರಿ? ಇದಕ್ಕೂ ಮತ್ತೆ ನೀವು ಆರೋಪ ಮಾಡ್ತಾ ಇರೋದಕ್ಕೂ ಏನಾದ್ರು ನಂಟಿದೆಯಾ ಅನ್ನೋ ವಿಷಯ? ಅಲ್ಲ, ನೇರವಾಗಿ ನಂಟಿದೆ. ಬಂಗ್ಲೆಗುಡ್ಡೆ ಒಂದೇ ಅಲ್ಲ, ಇನ್ನೂ ಅನೇಕ ಸ್ಥಳಗಳಿದೆ, ಅಲ್ಲಿ ಇನ್ನೂ ಸಿಗ್ತಾವೆ. ಅಲ್ಲಿ ಬಂಗ್ಲೆಗುಡ್ಡದಲ್ಲಿ ನೀವು ಏನು 9 ಹೇಳ್ತಾ ಇದ್ರಿ, ಈಗ ನೋಡಿ ಮೊನ್ನೆ ನಾವು ಅವಾಗ 1, 2, 3 ಸಿಕ್ಕಿವಿ. ಈಗ 10 ದಾಟಿದೆ, 16 ಆಯ್ತು. ಈಗ 100 ಆಗೋದಕ್ಕೆ ಜಾಸ್ತಿ ಸಿಗೋದಕ್ಕೆ ಜಾಸ್ತಿ ಸಮಯ ಇಲ್ಲ, ಸಿಗುತ್ತೆ. ಅನೇಕ ಜಾಗಗಳಲ್ಲಿ, ಧರ್ಮಸ್ಥಳ ದೇವಸ್ಥಾನದ ಸುತ್ತಮುತ್ತಲು ಅನೇಕ ಜಾಗಗಳಲ್ಲಿ ಕೊಲೆ ಆದಂತಹ ದೇಹಗಳನ್ನೇ ಹೂತಿಟ್ಟಿದ್ದಾರೆ. ಆನಂತರ ನಿನ್ನೆ ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿದ್ದು ಸ್ಕಲ್ ಇಂಟ್ಯಾಕ್ಟ್ ಇದೆ. ಅದರ ಅರ್ಥ ಏನು? ಪೋಸ್ಟ್ ಮಾರ್ಟಮ್ ಮಾಡಿಲ್ಲ ಅಂತ. ಇನ್ನೂ ಒಂದು ಹೆಂಗ್ ಸಿಕ್ಕಿದೆ ಅಂತ ಹೇಳಿದ್ರೆ, ಕೊಳತಂತಹ ಪ್ಯಾಂಟ್ ಅಂದ್ರೆ 10-15 ವರ್ಷ ಕೊಳತಾಗ ಪ್ಯಾಂಟು ಮಣ್ಣಲ್ಲಿ ಇದ್ದಾಗ ಹೆಂಗಾಗಿರ್ತದೆ ಹಂಗಾಗಿದೆ, ಅದ್ರ ಒಳಗಡೆ ಅವಶೇಷ ಇದೆ. ಪೋಸ್ಟ್ ಮಾರ್ಟಮ್ ಮಾಡಿದ ಕೂಡಲೇ ಪ್ಯಾಂಟ್ ಯಾರು ಹಾಕಕ್ ಬಂದ್ರು? ಪೂಜ್ಯರು ಹಾಕಿದ್ರ ಪ್ಯಾಂಟ್ನ? ಕೇಳ್ಬೇಕಲ್ಲ ನಾವ್ ಈ ಪ್ರಶ್ನೆನ. ಪೋಸ್ಟ್ ಮಾರ್ಟಮ್ ಹಾಕಿದವ್ರು ಪ್ಯಾಂಟ್ ಇರ್ತದ, ಮತ್ತೆ ಸೀರೆ ಇದೆ, ವ್ಯಾನಿಟಿ ಬ್ಯಾಗ್ ಇದೆ, ಕೊಳತಂತ ವ್ಯಾನಿಟಿ ಬ್ಯಾಗ್ ಇದೆ. ಪೋಸ್ಟ್ ಮಾರ್ಟಮ್ ಮಾಡಿದ್ಮೇಲೆ ಹೂತ್ಬೇಕಾದ್ರೆ ವ್ಯಾನಿಟಿ ಬ್ಯಾಗ್ ಸಮೇತ ಹೂತಾಕ್ತಾರ. ಆರಶಕ್ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ನಿನ್ನೆ ಲೈವ್ ನಲ್ಲಿ ಮಾತನಾಡ್ತಾ ಇದ್ದಾರೆ, ಮಾಧ್ಯಮಗಳ ಮುಂದೆ ಮಾತನಾಡ್ತಾರೆ. ಅವ್ರು ನನಗೆ ಯಾರು ಕರೆ ಮಾಡಿರ್ಲಿಲ್ಲ ಅನ್ನೋ ರೀತಿಯಾಗಿ ಮಾತನಾಡಿದ್ರು. ಬಟ್ ಇನ್ನೊಂದು ವಿಡಿಯೋದಲ್ಲಿ ಅವರು ಒಪ್ಕೊಂಡಿದ್ದನ್ನ ನೀವು ಸಮರ್ಥಿಸ್ಕೊಳ್ತಾ ಇದ್ರಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಾರೆ ನೋಡಿ. ಇದು ಇಡೀ ಧರ್ಮಸ್ಥಳದ ದೇವಸ್ಥಾನದ ಭಕ್ತರಿಗೆ ಮಾಡಿ ಹೇಳಿದಂತಹ ಒಂದು ಅತಿ ದೊಡ್ಡ ಸುಳ್ಳು ಅಧಿಕಾರಿಗಳು. ಯಾಕಂತ ಹೇಳಿದ್ರೆ, ಅವರು ತಮ್ಮ ಮನೆಯ ಮಗನನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ, ಅವನನ್ನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೋಸ್ಕರ 2 ಮಾತುಗಳನ್ನ ಹೇಳ್ತಾರೆ ಪ್ರಮುಖವಾಗಿ. ನಮ್ಮ ಮಗು ಅಮೆರಿಕಾದಲ್ಲಿತ್ತು ಅಂತ ಒಂದು. ಅದರ ನಂತರ ಈ ಘಟನೆ ಆದ ತಕ್ಷಣ ನಾನೇ ಹೋಮ್ ಮಿನಿಸ್ಟರ್ ಮಾನ್ಯ ಆರ್ ಅಶೋಕ್ ಅವರಿಗೆ ನಾನೇ ಫೋನ್ ಮಾಡಿ ತನಿಖೆ ಮಾಡಿ ಅಂತ ನಾನೇ ಹೇಳಿದ್ದೆ ಅಂತ ಹೇಳಿದ್ರು. ಅದಕ್ಕೆ ಆರ್ ಅಶೋಕ್ ಅವರು ಉತ್ತರ ಕೊಟ್ಟರು ಮೊನ್ನೆ ಒಂದು TV ಚಾನೆಲ್ ನಲ್ಲಿ, ಸಾಧ್ಯನೇ ಇಲ್ಲ, ನೆವರ್, ನನಗೆ ಕಾಲೇ ಮಾಡಿಲ್ಲ ಅಂತ ಹೇಳಿದ್ರು. ಅಂದ್ರೆ ಯಾವ ವ್ಯಕ್ತಿನ ಇಡೀ ಸಮಾಜ ಭಕ್ತಾದಿಗಳೆಲ್ಲರೂ ಮಾತನಾಡುವ ಮಂಜುನಾಥ ಅನ್ನುವಂತಹ ಒಂದು ಗೌರವವನ್ನು ಕೊಟ್ಟಿದ್ರು, ಆ ಮಾತನಾಡುವ ಮಂಜುನಾಥ ಸುಳ್ಳು ಮಾತನಾಡಿ ಬಿಟ್ನಲ್ಲ. ತನ್ನ ಮನೆಯ ಮಕ್ಕಳನ್ನ ಅತ್ಯಾಚಾರದಿಂದ ಉಳಿಸ್ಕೊಳ್ಳೋದಕ್ಕೆ, ರಕ್ಷಣೆ ಮಾಡೋದಕ್ಕೆ ಆ ಮಾತನಾಡುವ ಮಂಜುನಾಥ ಸುಳ್ಳು ಮಾತಾಡಿದ್ನಲ್ಲ. ಅಂದ್ರೆ ಮಂಜುನಾಥ ಸ್ವಾಮಿಗೆ ಅವಮಾನ ಮಾಡಿದ್ರಲ್ಲ, ಅವಮಾನ ತಾನೇ. ಈಗ ನಡೆದಾಡುವ ದೇವರು, ಮಾತನಾಡುವ ಮಂಜುನಾಥ ಅಂತ ಹೇಳಿದ್ರೆ ಒಂದು ಗೌರವ. ನಮಗೂ ಕೂಡ ನನ್ನೂ ಹೇಳಿದ್, ನಾನು ಬಹಳ ಗೌರವ ಕೊಡ್ತಾ ಇದ್ದೆ. ಆದ್ರೆ ಇಡೀ ಒಂದು ಭಕ್ತಾದಿಗಳಿಗೆ, ಜನಸಾಮಾನ್ಯರಿಗೆ ಸುಳ್ಳು ಹೇಳಿ ದಾರಿ ತಪ್ಪಿಸಿದ್ರಲ್ಲ, ಅದು ಯಾರ ಹೆಸರು ಹೇಳ್ಕೊಂಡು? ಈ ರಾಜ್ಯದ ಘನವೆತ್ತ ಗೃಹ ಸಚಿವರ ಪದವನ್ನ ಹೇಳ್ಕೊಂಡು. ಅದು ಅಪಮಾನ ಅಲ್ವಾ? ಅಪಮಾನ ಅಷ್ಟೇ ಅಲ್ಲ, ಅದು ಅಪರಾಧ. ಹಿ ಹ್ಯಾಸ್ ಮಿಸ್ಯೂಸ್ಡ್ ಡಿಸಿಗ್ನೇಷನ್ ಆಫ್ ಅ ಹೋಮ್ ಮಿನಿಸ್ಟರ್. ಈ ರಾಜ್ಯದ ಗೃಹ ಸಚಿವ ಪದನಾಮವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಅವ್ರ ಮೇಲೆ ತನಿಖೆ ಆಗ್ಬೇಕಲ್ಲ.
ಸಮೀರು ಇದು ಜನರ ದಾರಿ ದಿಕ್ಕು ತಪ್ಪಿಸಿದ ಅಂಥೇಳಿ ಸಮೀರನ ಮೇಲೆ 2 ಕೇಸ್ ಆಯಿತು. ಅದರಲ್ಲಿ ಒಂದು ಸೋಮೋಟೋ ಕೇಸ್, ಸ್ವಯಂ ಪ್ರೇರಿತ ದೂರು ದಾಖಲೆ. ಬಳ್ಳಾರಿಯಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲೆ. ಎದಕ್ಕೆ ಸಮೀರನ ಮೇಲೆ? ಕೌಲ್ ಬಜಾರ್ನಲ್ಲಿ ಜನರ ದಾರಿ ದಿಕ್ಕು ತಪ್ಪಿಸಿದ. ಮತ್ತು ಇವ್ರು ಮಾಡಿದ್ದೇನು? ಸಮೀರ್, ನಾನು ಇವತ್ತಿಗೂ ಕೂಡ ವಿತ್ ಕಾನ್ಫಿಡೆನ್ಸ್ ಹೇಳ್ತೇನೆ, ಇವತ್ತಿನವರೆಗೂ ಸಮೀರು ದಾರಿ ದಿಕ್ಕು ತಪ್ಪಿಸುವಂಥ ಒಂದೇ ಒಂದು ವಿಡಿಯೋ ಮಾಡಿಲ್ಲ. ಆತನ ವಿಡಿಯೋದಲ್ಲಿ ಇರುವುದೆಲ್ಲವೂ ಕೂಡ ನಿಜಾಂಶನೇ ಆಗಿದೆ. ಅದು ಈಗ ತನಿಖೆಯಿಂದ ಗೊತ್ತಾಗ್ತಾ ಇದೆ. ಅಂದರೆ ಇವ್ರ ಮೇಲಿನೂ ಕೂಡ ಸೋಮೋಟೋ ಆಗಬೇಕಲ್ಲ ಸರ್. ಯಾಕಂತ ಹೇಳಿದ್ರೆ ಈ ರಾಜ್ಯ ಪ್ರಜಾಪ್ರಭುತ್ವದಲ್ಲಿ ಪ್ರಭಾವಿಗಳಿಗೊಂದು ಕಾನೂನು, ಸಾಮಾನ್ಯರಿಗೆ ಒಂದು ಕಾನೂನು, ಯೂಟ್ಯೂಬರ್ಗೆ ಒಂದು ಕಾನೂನು ಅಂತ ಇರಲ್ಲ. ಪಾಪ ಯೂಟ್ಯೂಬರ್ಗಳನ್ನ ಮೇಲೆ ನೀವು ಕೇಸ್ ಹಾಕ್ತೀರಿ. ಪ್ರಭಾವಿಗಳು ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಸುಳ್ಳು ಹೇಳ್ತಾರೆ. ಅದು ಗೃಹ ಸಚಿವರ ಪದನಾಮ ಹೇಳ್ಕೊಂಡು ಸುಳ್ಳು ಹೇಳ್ತಾರೆ. ಅವ್ರ ಮೇಲೆ ಸೋಮೋಟೋ ಕೇಸ್ ಹಾಕ್ಬೇಕು ತಾನೆ. ನಾನು ದಕ್ಷಿಣ ಕನ್ನಡ ಜಿಲ್ಲಾ SP ಅವ್ರಿಗೆ ಹೇಳ್ತೇನೆ, ಒಳ್ಳೆಯವರಿದ್ದಾರೆ, ಹಾನೆಸ್ಟ್ ಇದ್ದಾರೆ. ಬಟ್ ಇದನ್ನ ಯಾಕೆ ನೀವು ಮಾಡ್ತಾ ಇಲ್ಲ? ಧರ್ಮಸ್ಥಳ PSI ಹೇಳ್ರಿ, ನೀವು PSIಗೆ ಧೈರ್ಯ ಇಲ್ಲ. ನೀವು ಹೇಳಿ, ಧೈರ್ಯ ತುಂಬ್ರಿ ಅವ್ರಿಗೆ, ಕೇಸ್ ಮಾಡಿ ಅವ್ರ ಮೇಲೆ. ಧರ್ಮದ ಮೇಲೆ ಕೇಸ್ ಆಗ್ಲೇಬೇಕು. ಎಷ್ಟೋ ಸರಿ ಹೇಳ್ತಾ ಇದ್ರಿ ಸರ್, ನನ್ನ ಮೊಬೈಲ್ನಲ್ಲಿ ದಾಖಲೆ ಇದೆ ಅಂತ. ಅಟ್ಲೀಸ್ಟ್ ಭಾಳ ಜನ ವ್ಯಂಗ್ಯ ಮಾಡ್ತಿದ್ದಾರೆ ಈ ಟೈಮ್ನಲ್ಲಿ. SIT ಮುಂದಾದರೂ ಆ ದಾಖಲೆಗಳನ್ನು ಎಲ್ಲವೂ ಕೂಡ ಕೊಟ್ಟಿದ್ದೀವಿ. ಆನಂತರ ನೋಡಿ, ಇನ್ನೂ ಅನೇಕ ಮಾಹಿತಿಗಳನ್ನ ಯಾರಿಗೆ ತಲುಪಬೇಕೋ ಅವ್ರಿಗೆಲ್ಲ ತಲುಪಾಗಿದೆ. ಇಲ್ಲ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಮಟ್ಟದ SIT ಎಲ್ಲ ಆಗ್ತಾ ಇರಲಿಲ್ಲ. ನಂದು ಒಂದೇ ಇದನ್ನಂತಲ್ಲ, ಇನ್ನೂ ಅನೇಕ ಜನ ಹೇಳಿದ್ದಾರೆ. ಲಾಸ್ಟ್ ಕ್ವಶನ್ ಸರ್, ಅಟ್ಲೀಸ್ಟ್ ಈ SIT ಓವರ್ ಆಲ್ ತನಿಖೆಯನ್ನ ನೋಡಿದಾಗ ಒಂದು ಪಾರದರ್ಶಕವಾದಂತ ತನಿಖೆ ನಡೀತಾ ಇದೆ. 18ಕ್ಕೆ ಮಧ್ಯಂತರ ವರದಿಯ ಸಂಬಂಧಪಟ್ಟ ಹಾಗೆ ಒಂದು ರಿಪೋರ್ಟ್ ಏನೋ ಕೊಡಬೇಕು ಕೋರ್ಟ್ಗೆ. ಅಲ್ಲಿ ಒಂದ್ ಸ್ವಲ್ಪ ಮಾಹಿತಿಗಳು ಗೊತ್ತಾಗಬಹುದು. ಅಲ್ಲಿ ಗೊತ್ತಾಗುತ್ತೆ ಇದು ಷಡ್ಯಂತ್ರನ ಏನು ಅನ್ನೋ ರೀತಿಯಾಗಿ, ಷಡ್ಯಂತ್ರ ಅನ್ನೋದು ಗೊತ್ತಾಗೇ ಬಿಡುತ್ತೆ ಅನ್ನೋ ರೀತಿಯಾಗೂ ಕೂಡ ಚರ್ಚೆಗಳು ನಡೀತಾ ಇದೆ. ಏನಾಗಬಹುದು ಸರ್? ನಿಮಗೆ ಒಂದು ಪಾರದರ್ಶಕವಾದಂತ ತನಿಖೆ ನಡೀತಾ ಇದೆ, ನಿಮಗೆ ಸಂಬಂಧಪಟ್ಟ ಹಾಗೆ ನ್ಯಾಯ ಸಿಗುತ್ತಾ ಸರ್ ಇದಕ್ಕೂ? SIT ಮುಂದೆ ಅನೇಕ ಚಾಲೆಂಜಸ್ಗಳಿದೆ. ಯಾಕಂತ ಹೇಳಿದ್ರೆ ಅವರು ತನಿಖೆ ಮಾಡ್ತಾ ಇರೋದು ಒಂದು ಪ್ರಕರಣ ಅಲ್ಲ. ಕಳೆದ 30-40 ವರ್ಷ ನಿರಂತರವಾಗಿ ನಡೆದಂತಹ ವಿಚಾರ ಶೋಷಣೆಯ ಕುರಿತಾದಂತಹ ತನಿಖೆ ಇದು. ಅದನ್ನ ಬರೀ ಸ್ವಲ್ಪ ದಿನದಲ್ಲಿ ನಾವು ಬಗೆಹರಿಸ್ತೀವಿ ಅಂತ ಹೇಳಿದ್ರೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಆ ಪ್ರಭಾವಿ ವ್ಯಕ್ತಿಗಳು, ಆರೋಪಿ ಸ್ಥಾನದಲ್ಲಿರೋರು ಈ ದೇಶದ ಅತ್ಯಂತ ಶ್ರೀಮಂತ, ಅತ್ಯಂತ ಪ್ರಭಾವಿ ವ್ಯಕ್ತಿಗಳು. ಇಡೀ ವ್ಯವಸ್ಥೆನೇ ಅವರ ಕೈಯಲ್ಲಿ ಇಟ್ಕೊಂಡಂಥವ್ರು. ಹಿಂಗಾಗಿ ಇದನ್ನ ನಾವು ಸ್ವಲ್ಪ ದಿನದಲ್ಲೇನೆ ತಕ್ಷಣನೇ ರಿಸಲ್ಟ್ ಬೇಕು ಅಂತ ಬಯಸೋದು ಕೂಡ ಅದು ಅಷ್ಟು ಸಮಂಜಸ ಅನ್ಸೋದಿಲ್ಲ. ಆದರೆ ನಾನು ಒಂದು ವಿನಂತಿ ಮಾಡ್ಕೊಳ್ಳೋದು ಸರ್ಕಾರಕ್ಕೆ ಏನಂತ ಹೇಳಿದ್ರೆ, ಪ್ರತಿ ವಾರಕ್ಕೊಂದಾದ್ರೂ ನೀವು ನ್ಯೂಸ್ ಬುಲೆಟಿನ್ ಅಂತ ಬಿಡಿ. ಅವಾಗ ಈ ಸುಳ್ಳು ಪ್ರಚಾರ ಹಬ್ಬೋದು ತಪ್ಪುತ್ತೆ. ಈಗ ಸಮಸ್ಯೆ ಆಗ್ತಾ ಇರೋದು SIT ಅವರಂತೂ ನೇರವಾಗಿ ಮಾಧ್ಯಮಕ್ಕೆ ಮಾತಾಡೋದಿಲ್ಲ, ಯಾವ ಮಾಹಿತಿ ಅಧಿಕೃತವಾಗಿ ಕೊಡೋದಿಲ್ಲ. ಇದರದ್ದು ದುರುಪಯೋಗವನ್ನ ಅವರು ಅತ್ಯಾಚಾರಿ ಕೊಲೆಗಡಕ ಕುಟುಂಬ ತಗೊಳ್ತಾ ಇದೆ. ಏನು ಸಿಕ್ಕಿಲ್ಲ, ಇದು ಹಂಗಂತೆ ಹಿಂಗಂತೆ. ಸರ್ಕಾರನೇ ಒಂದು ನ್ಯೂಸ್ ಬುಲೆಟಿನ್ ಮಾಡ್ಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲಾ SP ಅವರು ಒಂದು ಒಳ್ಳೆ ಸಿಸ್ಟಮ್ ಮಾಡಿದ್ರು. ಎವ್ರಿ 3 days ಅಥವಾ ಏನಾದ್ರು ಬಂದ್ರೆ ತಕ್ಷಣನೇ ಒಂದು ನ್ಯೂಸ್ಗೆ ಒಂದು ಬುಲೆಟಿನ್ ಅಂತ ಅವರೇ ಹೇಳ್ಬಿಡ್ತಿದ್ರು. ಅವಾಗ ಏನಾಗುತ್ತೆ, ಸತ್ಯ ಯಾವುದು ಅಂತ ಗೊತ್ತಾಗ್ತಿತ್ತು. ಈಗ ಅದು ಗೊತ್ತಾಗ್ತಾನೆ ಇಲ್ಲ. ಸೊ ಸರ್ಕಾರ ಏನ್ ಮಾಡಬೇಕು, ಅಟ್ಲೀಸ್ಟ್ ವಾರಕ್ಕೆ 1 ಅಥವಾ 2 ಆದ್ರೂ ನ್ಯೂಸ್ ಬುಲೆಟಿನ್. ಯಾಕಂದ್ರೆ ಮೋಸ್ಟ್ ಸೆನ್ಸಿಟಿವ್ ಕೇಸ್ ಸರ್ ಇದು. ಸರ್ಕಾರನು ಕೂಡ ಸುಮ್ಮನೆ ಕೂತ್ಕೊಳ್ಳುತ್ತೆ. ಆಮೇಲೆ ಅಧಿವೇಶನಕ್ಕೆ ಅಂದ್ರೆ ಮತ್ತೆ 6 ತಿಂಗಳ ಕಾಯ್ಬೇಕಾ? ವಾರಕ್ಕೆ 1-2 ನ್ಯೂಸ್ ಬುಲೆಟಿನ್ ಬೇಸ್ಡ್ ಆನ್ ಇನ್ವೆಸ್ಟಿಗೇಷನ್. ಇದನ್ನ ಅಂದ್ರೆ ಇಂಪಾರ್ಟೆಂಟ್ ಏನಿದೆ ಅದು ಹೇಳೋದು ಬೇಡ. ಯಾಕಂದ್ರೆ ಗೌಪ್ಯತೆ ಕಾಯ್ಕೊಳ್ಬೇಕಾಗತ್ತೆ, ಅದು ಬೇಡ. ಆದ್ರೆ ಈ ಷಡ್ಯಂತ್ರ ಇದೆ ಇಲ್ಲ ಅನ್ನೋದಾದ್ರೂ ಹೇಳಿ ಸ್ವಾಮಿ. ನಾವ್ ಯಾಕೆ ಬಯಸ್ಕೋಬೇಕು? ನಾವ್ ಯಾಕೆ ಬುರುಡೆ ಗ್ಯಾಂಗ್ ಅನ್ಸ್ಕೋಬೇಕು? ಆಮೇಲೆ ಬುರುಡೆ ಗ್ಯಾಂಗ್ ಅನ್ನೋದು ನೋಡಿ ಎಷ್ಟು ತಪ್ಪು ಪದ ಬಳಕೆ ಅಂತ ಹೇಳಿದ್ರೆ. ಬುರುಡೆ ಅಂದ್ರೆ ಏನು ಸರ್? ಅದು ಯಾರ್ದು ಏನಂತ ಹೇಳಿದ್ರೆ ಹೇಳಿ. ಡೆಲ್ಲಿಂದ ತಂದ್ರು, ಚೆನ್ನೈಯಿಂದ ತಂದ್ರು, ಗಿರೀಶ್ ಮಟ್ಟಣ್ಣ ಲ್ಯಾಬ್ ಇಂದ ತಗೊಂಡು ಬಂದ. ಎಲ್ಲಿ ಹೋದ್ರು ಈಗ ಅವರೆಲ್ಲ ಹಂಗಂದವರು? ಅದೇ ಬಂಗಲೆಗುಡ್ಡೆ. ಯಾವುದು ಬಂಗಲೆಗುಡ್ಡೆ? ಯಾವ ಪಾಯಿಂಟ್ ನಂಬರ್ 11 ಅದರ ಅಕ್ಕಪಕ್ಕದಲ್ಲಿ. ಅದನ್ನ ಅವನೇ ತಾನೇ ತೋರಿಸಿದ್ದು. ಮಟ್ಟಣ್ಣವ್ರು ಹೋಗಿ ತೋರಿಸಿದ್ನ. ಈಗ ಎಲ್ಲಿ ಹೋದ್ರು ಅವರು? ಬುರುಡೆ ಗ್ಯಾಂಗ್ ಅಂತ ಕರೆದವರು. ಬುರುಡೆ ಅಂದ್ರೆ ಸರ್ ಅದಕ್ಕೂ ಒಂದು ಜೀವ ಇತ್ತು. ಯಾವ ಸಂದರ್ಭದಲ್ಲಿ ಎಷ್ಟು ನೋವು ಅಂದ್ಕೊಂಡು ಅದು ಜೀವ ಬಿಟ್ಟಿದೆ. ಅದಕ್ಕೆ ನೀವು ಬುರುಡೆಗಂತ ಅದಕ್ಕೆ ಅವಹೇಳನ ಮಾಡಬಾರ್ದು. ಪಿತೃಪಕ್ಷ ಇದು. 100 ಪಿತೃಪಕ್ಷದ ದಿನಾನೇ ಕಾಣಿಸ್ಕೊಂಡಿದೆ. ಅದರ ಅರ್ಥ ಏನು? ಅವರು ಪಿತೃಪಕ್ಷದ ದಿನಾನೇ. ಅದು ಯಾವಾಗ? ರಾತ್ರಿ. ನಾವು ಎಡೆ ಇಡೋದು ಯಾವಾಗ? ರಾತ್ರಿ ತಾನೇ, ಸಾಯಂಕಾಲ ತಾನೇ. ರಾತ್ರಿ ಹೊತ್ತು ಹೋದಾಗ ಕಾಣಿಸ್ಕೊಂಡಿದ್ವೆ ಅಂದ್ರೆ ಸಂದೇಶವನ್ನ ಕೊಟ್ಟಿದೆ ಆತ್ಮಗಳು. ಪಿತೃಪಕ್ಷ ಇದೆ, ನಮ್ಮನ್ನು ನೆನೆಸ್ಕೊಳ್ಳಿ. ನಮ್ಮ ನ್ಯಾಯದ ಬಗ್ಗೆನೂ ಕೂಡ ನೀವು ತೀರ್ಮಾನ ಮಾಡಿ. ನಮ್ಮ ನ್ಯಾಯದ ಬಗ್ಗೆನೂ ಕೂಡ ನೀವು ಹೇಳಿ. ಸತ್ತಂತಹ ಅಸ್ಥಿಗಳಿಗೆ ಇರೋ ಧ್ವನಿ ಇದೆಯಲ್ಲ, ನಮಗಿರೋ ಧ್ವನಿಗಿಂತನೂ ಸ್ಟ್ರಾಂಗ್ ಅದು. ನಾವು ಅನ್ಕೊಂಡಿದ್ದೀವಿ ನಾವು ಭಾಳ ಚೆನ್ನಾಗಿ ಮಾತಾಡ್ಬಿಡ್ತೀವಿ ಮೈಕ್ ಹಿಡಿದುಕೊಳ್ಳಿ ಅಂತೇಳಿ. ನಮಗಿಂತ ಜೀವಂತ ಇರುವ ವ್ಯಕ್ತಿಗಿಂತನೂ ಕೂಡ ಸ್ಟ್ರಾಂಗ್ ಧ್ವನಿ
ಸತ್ತಂತಹ ಅಸ್ಥಿಪಂಜರಗಳಿಗೆ ಇರುತ್ತೆ. ಅದು ಪಿತೃಪಕ್ಷಗಳಲ್ಲಿ ಅವು ಹೇಳ್ಕೊಂಡಿದೆ ಅವರ ನೋವುಗಳನ್ನು. ನಾವು ಕೂಡ ನ್ಯಾಯಕ್ಕೆ ಹಕ್ಕದಾರರು ಸ್ವಾಮಿ, ನಮಗೂ ನ್ಯಾಯ ಕೊಡಿಸಿ ಅಂತ ಪಿತೃಪಕ್ಷದಲ್ಲಿನೇ ಹೇಳಿದ್ದಾರೆ. ಹೀಗಾಗಿ ದಯವಿಟ್ಟು ಗೇಲಿ ಮಾಡಬೇಡಿ, ಬುರುಡೆ ಗ್ಯಾಂಗ್ ಅಂತ ಗೇಲಿ ಮಾಡಬೇಡಿ. ಅವಕ್ಕೆ ನ್ಯಾಯ ಕೊಡ್ಸೋಕ್ಕೆ ಹೊರಟಂಥವ್ರು. ಈ ದೇಶದ ಕಾನೂನು ಇಡೀ ಜಗತ್ತಿನಲ್ಲಿ ಎಲ್ಲ ದೇಶಗಳಲ್ಲೂ ಕೂಡ ಇದೆ. ಸತ್ತಂತಹ ಪ್ರತಿ ವ್ಯಕ್ತಿಗೂ ಕೂಡ ಏನು ಸಂಸ್ಕಾರವಾಗಿ ಅಂತ್ಯ ಸಂಸ್ಕಾರ ಮಾಡಬೇಕು, ಶ್ರದ್ಧಾಭಕ್ತಿಯಿಂದ ಅಂತ್ಯ ಸಂಸ್ಕಾರ ಆಗಬೇಕು. ಈ ದೇಶದ ಕಾನೂನಲ್ಲಿದೆ. ಹ್ಯೂಮನ್ ರೈಟ್ಸ್ ಕೂಡ ವರದಿ ಕೊಟ್ಟಿದೆ. ಸತ್ತಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈ ಹ್ಯಾಸ್ ಅ ರೈಟ್ಫುಲ್ ರಿಚುವಲ್. ಕೋವಿಡಲ್ಲಿ ಏನಾಗಿತ್ತು ಗೊತ್ತಾ? ಕೋವಿಡಲ್ಲಿ ಕಂಡಲ್ಲಿ ಎಸಿತಾ ಇದ್ರು. ಆದೇಶ ಮಾಡಿತು ಸುಪ್ರೀಂ ಕೋರ್ಟು ಏನಂತ, ಇಲ್ಲ, ಎವ್ರಿ ಲಿವಿಂಗ್ ಪರ್ಸನ್ ಹ್ಯಾಸ್ ಈಕ್ವಲ್ ಡೆಡ್ ಬಾಡಿ ಹ್ಯಾಸ್ ಅ ಈಕ್ವಲ್ ರೈಟ್ ಆಸ್ ಆಫ್ ಲಿವಿಂಗ್ ಪರ್ಸನ್ ಅಂತೇಳಿ ಸಂವಿಧಾನದಲ್ಲಿ ಕೂಡ ಇದೆ. ಸತ್ತ ವ್ಯಕ್ತಿಗೆ ಜೀವಂತ ಇರುವಂತಹ ಗೌರವನೇ ಸತ್ತ ವ್ಯಕ್ತಿಗೂ ಕೂಡ ಕೊಡಬೇಕು. ಇಲ್ಲೆಲ್ಲಿ ಕಂಡಲ್ಲಿ ಬಿಸಾಕಿದ್ದಾರೆ ನೋಡಿದ್ರಲ್ಲ, ಬಂಗ್ಲೆಗುಡ್ಡೆ ಅಲ್ಲೇ ಇಲ್ಲೇ ಕಂಡಲ್ಲಿ ಬಿಸಾಕಿದ್ದಾರೆ. ಅವುಗಳಿಗೆ ಗೌರವವನ್ನು ಕೊಟ್ಟು ಅಂತ್ಯ ಸಂಸ್ಕಾರ ಮಾಡೋದು ಕೂಡ ಅದಕ್ಕೆ ಹೊಂಟವ್ರು ನಾವು. ನಮ್ಮನ್ನು ಗೇಲಿ ಮಾಡ್ತೀರಾ? ಗೇಲಿ ಮಾಡ್ತೀರಾ ನಮ್ಮನ್ನು ಬುರುಡೆ ಗ್ಯಾಂಗ್ ಅಂತ? ಉತ್ತರ ಕೊಡಲಿ ಆರ್ ಅಶೋಕ್ ಅವರು, ಸುರೇಶ್ ಕುಮಾರ್ ಅವರು ಉತ್ತರ ಕೊಡಲಿ. ಬ್ರಾಹ್ಮಣರವರು ನನಗೆ ಗೌರವ ಇದೆ, ಗುರುವಿನ ಸ್ಥಾನ. ಬ್ರಾಹ್ಮಣ ಅಂತ ಹೇಳಿದ್ರೆ ಗುರುವಿನ ಸ್ಥಾನ. ಅಲ್ಲಿ ಶ್ರಾದ್ದಕ್ಕೆ ಎಷ್ಟು ಖರ್ಚು ಮಾಡ್ತಾರೆ, ಎಷ್ಟು ಶ್ರದ್ಧೆಯಿಂದ ಮಾಡ್ತಾರೆ ಬ್ರಾಹ್ಮಣರು. ಸುರೇಶ್ ಕುಮಾರ್ ಹೇಳ್ತಾರೆ ಅತ್ತೆಗಳನ್ನು ಮನವೊಲಿಸೋಕೆ ನಮಗೆ ಬೈತಾರೆ. ಈಗ ಸುರೇಶ್ ಕುಮಾರ್ ಉತ್ತರ ಕೊಡಲಿ, ಹೋಗ್ಲಿ. ಸುರೇಶ್ ಕುಮಾರ್ ಯಾರ್ದು ಬುರುಡೆ ಅಂತ ಹೇಳಿ. ಅಷ್ಟು ನೀವು ಕೇವಲವಾಗಿ ಮಾತಾಡಬಾರ್ದು. ಯಾವತ್ತಿಗೂ ಬುರುಡೆ ಅಂತ ಹೇಳಿದ್ರೆ ಅದೊಂದು ಜೀವ ಇದ್ದಂಥದ್ದು. ನಮ್ದು ಬುರುಡೆ ಇದೆ ಸರ್, ನಮ್ದು ಬುರುಡೆ ಆಗುತ್ತೆ. ನಾವು ಸತ್ತ ಮೇಲೆ ಏನಿದೆ ಮೇಲ್ಗಡೆ? ಈ ಚರ್ಮ, ಮಾಂಸ, ರಕ್ತ ಏನಿದೆ ಇದು ಎಲ್ಲ ಮಣ್ಣಿಗೆ ಹೋದ್ಮೇಲೆ ನಾವು ಬುರುಡೆನೇ ತಾನೇ. ಅದಕ್ಕೆ ಇನ್ಸಲ್ಟ್ ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಸ್ನೇಹಿತರು ನೋಡಿದ್ರಲ್ವಾ, ಇಲ್ಲಿಯವರೆಗೂ ಕೂಡ ನೀವು ಯಾವುದೇ ರೀತಿಯಾದಂಥ ಫೈನಲ್ ಜಡ್ಜ್ಮೆಂಟ್ಗೆ ಬರಲಿಕ್ಕೆ ಅವಕಾಶಗಳೇ ಇಲ್ಲ. ಯಾಕೆಂದರೆ ಆ ಥರ SIT ತನಿಖೆ ನಡೀತಾ ಇರೋದು. ಗಿರೀಶ್ ಮಠನವರು ಈಗಾಗಲೇ SIT ತನಿಖೆನ ಎದುರಿಸಿ ಬಂದಿದ್ದಾರೆ. ಏನೆಲ್ಲ ನಡೀತಾ ಇದೆ, ಯಾವ ನಿಟ್ಟಿನಲ್ಲಿ SIT ತನಿಖೆ ನಡೀತಾ ಇದೆ, ಅವರಿಂದ ಏನೆಲ್ಲ ಇನ್ಫಾರ್ಮೇಷನ್ಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಸದ್ಯ ಈಗ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಿರ್ತಕ್ಕಂಥ ಅವಶೇಷಗಳು, ಅದಕ್ಕೂ ಕೂಡ ನೀವು ಕತೆ ಕಟ್ತಾ ಇದ್ದೀರಿ, ಅದು ಸೈಡ್ ಪಾಯಿಂಟ್ ಅಂತ. ಬಟ್ ಆದರೆ ಅದಕ್ಕೆ ಅಲ್ಲಿ ಹೋಗಿ ಯಾರು ಆ ರೀತಿಯಾದಂಥ ಅರಣ್ಯ ಭೂಮಿಯಲ್ಲಿ ಅಪರಿಚಿತ ಶವಗಳನ್ನು ಹೂಳ್ಲಿಕ್ಕೆ ಅವಕಾಶ ಕೊಟ್ಟಿದ್ರು, ಏನು ವಾಮಾಚಾರ ನಡೀತಾ ಇದೆ, ಏನೆಲ್ಲ ರಹಸ್ಯ ಅಲ್ಲ ಅಡಗಿದೆ ಅನ್ನೋ ಈ ಬಂಗ್ಲೆ ಗುಡ್ಡದ ಭೂತದ ಕತೆ ಇದೆಯಲ್ಲ, ಅದು ಇನ್ನಷ್ಟು ತೆರೆದುಕೊಳ್ಳುವ ಸಾಧ್ಯತೆ ಕಾಣಿಸಿಕ್ತಾ ಇರೋದು. ನೋಡೋಣ, ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.